Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನ್ ಅಲ್ಲಿ 28ನೇ ಪ್ರಾಬ್ಲಮ್ ವರೆಗೂ ಸಾಲ್ವ್ ಮಾಡಿದ್ವಿ. ಇವತ್ತಿನ ದಿವಸ ನಾವು ಹೋಗೋದು 29ನೇ ಪ್ರಾಬ್ಲಮ್. ಲಾಸ್ಟ್ ಸೆಷನ್ ಅಲ್ಲಿ ಕೆಲವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ವಿ. ಇವತ್ತಿನ ದಿವಸ ಮಿನಿಮಮ್ 2 ಪ್ರಾಬ್ಲಮ್ ಆದ್ರೂ ಸಾಲ್ವ್ ಮಾಡೋಕೆ ಪ್ರಯತ್ನ ಪಡೋಣ. ಟೈಮ್ ರಿಸ್ಟ್ರಿಕ್ಷನ್ಸ್ ನೋಡಿಕೊಂಡು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ಹೊಳಕ್ಕೆ ಹೋಗೋದಕ್ಕೆ ಮುಂಚೆ ನೀವು ಸ್ಕ್ರೀನ್ಶಾಟ್ ತಗೊಂಬಿಡಿ ಪ್ರಾಬ್ಲಮ್ನ. ಓಕೆನಾ ಸ್ಟೂಡೆಂಟ್ಸ್? ಸ್ಕ್ರೀನ್ಶಾಟ್ ತಗೊಂಡಿದ್ದೀರಿ ಅಂತ ಭಾವಿಸಿದ್ದೀನಿ. ಸೊ ಈಗ ಬನ್ನಿ 29ನೇ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಬನ್ನಿ ಸ್ಟೂಡೆಂಟ್ಸ್. ನೋಡುವ. ಅಪ್ಪು ಲಿಮಿಟೆಡ್, a domestic company limited, so provides the following statement of profit or loss showing the net profit of rupees 18,88,000. ಪ್ರಾಬ್ಲಮ್ ಅಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ 18,88,000 ಪ್ರಾಫಿಟ್ ಬಂದಿದೆ ಅಂದ್ಬಿಟ್ಟಿದೆ. ಸೊ ಪ್ರಾಫಿಟ್ ಬಂದಿರುವಂತ 18,88,000 ನಾವು ಮೊದಲು ಬರ್ಕೊಂಡ್ಬಿಡೋಣ. 18,88,000. ಓಕೆ, ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ತಗೊಂಡ್ವಿ. ಕಂಪ್ಯೂಟ್ ಟ್ಯಾಕ್ಸ್ ಲಯಬಿಲಿಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಕಂಪ್ಯೂಟ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಕಂಪನಿ ಅಂತಂದ್ರೆ 2 ಪಾರ್ಟ್. ಒಂದು ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲಿಟಿ ಪ್ರಾವಿಷನ್, ಇನ್ನೊಂದು ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಪ್ರಾವಿಷನ್, ವಿಚ್ ಎವರ್ ಈಸ್ ಹೈಯರ್. ಯಾವುದು ಇವೆರಡರಲ್ಲಿ ಹೈಯರ್ ಆಗಿದೆಯೋ ಅದನ್ನು ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಈ ಪ್ರಾಬ್ಲಮ್ಗೆ 115 JBನೂ ಮಾಡಬೇಕಾಗಿರುತ್ತೆ, ನಾರ್ಮಲ್ ಐಟಿ ಪ್ರಾವಿಷನ್ಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇವಾಗ ಇದು ಮಾಡಬೇಕು ಅಂತಂದ್ರೆ ಫಸ್ಟ್ ನೀವು ಮ್ಯಾಟ್ನ ಬುಕ್ ಪ್ರಾಫಿಟ್ನ ಕಾಂಪ್ಯೂಟ್ ಮಾಡೋದನ್ನ ಪಕ್ಕಕ್ಕೆ ತೆಗೆದಿಟ್ಬಿಡಿ. ಈಗ ನಾವು ಫೋಕಸ್ ಮಾಡಬೇಕಾಗಿರೋದು, ನಾವು ಯಾವುದನ್ನು ಮಾತ್ರ ಮಾಡಬೇಕಾಗಿರೋದು ನಾರ್ಮಲ್ ಐಟಿ ಪ್ರಾವಿಷನ್. ಹಾಗಾದ್ರೆ ನಾರ್ಮಲ್ ಐಟಿ ಪ್ರಾವಿಷನ್ಗೆ ಎಷ್ಟು ಸ್ಟೆಪ್ ಇರುತ್ತೆ? 3 ಸ್ಟೆಪ್ ಇರುತ್ತೆ. ಒಂದು ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್, ಎರಡನೇದು ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್, ಮೂರನೇದು ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಹಾಗಾದ್ರೆ ಇವಾಗ ಫಸ್ಟ್ ಈ 3 ಸ್ಟೆಪ್ ಮಾಡ್ಕೊಂಡ್ಬಿಡೋಣ ಸ್ಟೂಡೆಂಟ್ಸ್. ಹಾಗಾದ್ರೆ ಇವಾಗ ನಾವು ಮ್ಯಾಟ್ ಮರ್ತೋಗಿದ್ದೀವಿ. ಈಗ ನಾವು ಜ್ಞಾಪಕ ಇಟ್ಕೊಂಡಿರೋದೇನೋ ನಾರ್ಮಲ್ ಐಟಿ ಪ್ರಾವಿಷನ್ಸ್. ಓಕೆ, ನಾರ್ಮಲ್ ಐಟಿ ಪ್ರಾವಿಷನ್ ನ ಪ್ರಕಾರವಾಗಿ ಫಸ್ಟ್ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಅವನೇನು ಕೊಟ್ಟಿದ್ರು 18,88,000 ತಗೊಂಡಿದ್ದೀವಿ. ಆಡ್ ಡಿಸಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್, ಡೆಬಿಟ್ ಸೈಡ್, ಅಡ್ಜಸ್ಟ್ಮೆಂಟ್ಸ್ ಕ್ರೆಡಿಟ್ ಸೈಡ್. ಓಕೆ, ಸೊ ಫಸ್ಟ್ ಎಕ್ಸ್ಪೆನ್ಸಸ್ ಚಾರ್ಜ್ ಅಂದ್ರೆ ಡೆಬಿಟೆಡ್ ಅಂತ ತಂದ್ಬಿಟ್ಟಿದೆ. ಸೊ ಪರ್ಚೇಸಸ್ ಅಲೋಡ್ ಬಿಟ್ಬಿಡಿ, ಡೈರೆಕ್ಟ್ ವೇಜಸ್ ಅಲೋಡ್ ಬಿಟ್ಬಿಡಿ, ಫ್ರೈಟ್ ಅಲೋಡ್ ಬಿಟ್ಬಿಡಿ, ಸ್ಯಾಲರೀಸ್ ಅಲೋಡ್ ಬಿಟ್ಬಿಡಿ, ಜನರಲ್ ಎಕ್ಸ್ಪೆನ್ಸಸ್ ಅಲೋಡ್ ಬಿಟ್ಬಿಡಿ, ಸೇಲ್ಸ್ ಎಕ್ಸ್ಪೆನ್ಸಸ್ ಅಂದ್ರೆ ಪ್ರಮೋಷನ್ ಎಕ್ಸ್ಪೆನ್ಸಸ್, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅಲೋಡ್ ಬಿಟ್ಬಿಡಿ, ಡೈರೆಕ್ಟರ್ ರೆಮ್ಯುನರೇಷನ್ ಕೊಡ್ಲೇಬೇಕಾಗಿರುತ್ತೆ, ಡೈರೆಕ್ಟರ್ ಫೀಸ್ ಹಾಕೊಳ್ಳಿ, ಡೈರೆಕ್ಟರ್ ರೆಮ್ಯುನರೇಷನ್ ಕೊಡ್ಲೇಬೇಕಾಗಿರುತ್ತೆ. ವಾವ್, ಬಂತು ನೋಡ್ರಿ ನಮಗೆ ಬೇಕಾಗಿರೋದು. ಇನ್ಕಮ್ ಟ್ಯಾಕ್ಸ್ ಡಿಸಲೋಡ್. ನೆಕ್ಸ್ಟ್ ಪೆನಾಲ್ಟಿ, ಯಾವ್ದ್ರದ್ದೇ ಹಾಕೊಳ್ಳಿ ಪೆನಾಲ್ಟಿ, ಡಿಸಲೋಡ್. ಪ್ರಪೋಸ್ಡ್ ಡಿವಿಡೆಂಡ್ ಡಿಸಲೋಡ್. ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡರಿ ಕಂಪನಿ ಡಿಸಲೋಡ್. ಹಾಗಾದ್ರೆ 4 ಐಟಮ್ ಡಿಸಲೋಡ್ ಇದೆ. ಸೊ 4 ಐಟಮ್ನ ಬರ್ಕೊಳ್ಳುವ. ಹಾಗಾದ್ರೆ ಫಸ್ಟ್ ಐಟಮ್ ಏನಿದೆ ಅಂದಿದ್ದು ಸ್ಟೂಡೆಂಟ್ಸ್, ಇನ್ಕಮ್ ಟ್ಯಾಕ್ಸ್ ಎಷ್ಟಂತೆ? 1,80,000. ಓಕೆನಾ ಸ್ಟೂಡೆಂಟ್ಸ್? ನೆಕ್ಸ್ಟ್ ಪೆನಾಲ್ಟಿ ಎಷ್ಟಂತೆ ಸ್ಟೂಡೆಂಟ್ಸ್? 10,000. ಓಕೆ, ನೋ ಇಶ್ಯೂ, 10,000. ನೆಕ್ಸ್ಟ್ ಪ್ರಪೋಸ್ಡ್ ಡಿವಿಡೆಂಡ್ 3,20,000. proposed dividend 3,20,000. Provision for loss of subsidiary company 2 lakh. ಹಾಗಾದ್ರೆ
provision for loss of subsidiary company. ನಾನು ಶಾರ್ಟ್ ಫಾರ್ಮ್ ಬರ್ದಿರ್ತೀನಿ ಸ್ಟೂಡೆಂಟ್ಸ್, ನೀವು ಬರೀಬಾರ್ದು. ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟಿದೆ, ಹೇಳ್ಕೊಂಡು ಬರಿತಾ ಇರ್ತೀನಿ. 2 lakh. ಓಕೆನಾ? ಹಾಗಾದ್ರೆ ಡೆಬಿಟ್ ಸೈಡ್ ಮುಗೀತು. ಈಗ ಹೋಗೋಣ ಅಡ್ಜಸ್ಟ್ಮೆಂಟ್ಸ್. ಅಡ್ಜಸ್ಟ್ಮೆಂಟ್ಸ್ ಏನು ಹೇಳ್ತಾ ಇದ್ದಾನೆ? ಪರ್ಚೇಸಸ್ ಇನ್ಕ್ಲೂಡ್ 1 bill of rupees 60,000 which payment was made in cash. 60,000 ರೂಪಾಯಿಯಷ್ಟು ಒಂದು ಪರ್ಚೇಸ್ ಕ್ಯಾಶ್ ಮುಖಾಂತರ ಮಾಡಿದನಂತೆ. ಹಾಗಾದರೆ ಪೇಮೆಂಟ್ ಮೇಡ್ ಇನ್ ಕ್ಯಾಶ್ ಮುಖಾಂತರ ಪೇಮೆಂಟ್ ಮಾಡಿರುವಂತಹದ್ದು ಏನಾಗಿರುತ್ತೆ? ಡಿಸಲೋಡ್ ಆಗಿರುತ್ತೆ. ಸೊ ಎಷ್ಟಂತೆ ಸ್ಟೂಡೆಂಟ್ಸ್? 10,000ಕ್ಕಿಂತ ಜಾಸ್ತಿ ಪೇಮೆಂಟ್ ಮಾಡಿದರೆ ಡಿಸಲೋಡ್ ಆಗಿರುತ್ತೆ ಒಂದಿನಕ್ಕೆ. ಸೊ 60,000, 60,000. ಫೈನ್. ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ rupees 15,000 ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫ್ರಮ್ ಬ್ಯಾಂಕ್. ಲೋನ್ ಟೇಕನ್ ಫ್ರಮ್ SBI ಅಂತ ಅನ್ಕೊಳ್ಳಿ, ಮಿಸ್ ಆಗಿದೆ. ಲೋನ್ ಟೇಕನ್ ಫ್ರಮ್ SBI, ದಿಸ್ ಇಂಟ್ರೆಸ್ಟ್ ನಾಟ್ ಪೇಡ್ ಸೋ ಫಾರ್. ನಾನು ಮೊದಲೇ ಹೇಳಿದ್ದೀನಿ, ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಹಾಕೊಳ್ಳಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಹಾಕೊಳ್ಳಿ, ನೀವು ಸಾಲ ತಗೊಂಡಿದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಕಟ್ರಿ ಅಲ್ಲೋಡ್ ಆಗುತ್ತೆ. ಇಫ್ ಅಂಡ್ ಓನ್ಲಿ ಇಫ್ ಇಟ್ ಈಸ್ ಪೇಯ್ಡ್ ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ರಿಟರ್ನ್ ಆಫ್ ಇನ್ಕಮ್. ಇಲ್ಲೇನಂತೆ? ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ 15,000 ರೂಪಾಯಿ ನಾಟ್ ಪೇಯ್ಡ್ ಅಂತೆ. ನಾಟ್ ಪೇಯ್ಡ್ ಅಂತಂದ್ರೆ ಔಟ್ಸ್ಟ್ಯಾಂಡಿಂಗ್ ಅಂತಂದ್ರೆ ಡ್ಯೂ, ನಾಟ್ ಎಟ್ ಪೇಯ್ಡ್, yet to be paid. ಹಾಗಾದ್ರೆ ಜನರಲ್ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಟು SBI. ಎಷ್ಟಂತೆ ಸ್ಟೂಡೆಂಟ್ಸ್? ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಟು SBI 15,000. ನೆಕ್ಸ್ಟ್ ಇನ್ಫಾರ್ಮೇಶನ್. ಡೆಬಿಟ್ ಸೈಡ್ ಮುಗೀತು, ಅಡ್ಜಸ್ಟ್ಮೆಂಟ್ ಮುಗೀತು. ಮುಗಿಲಿಲ್ಲ, ಮೂರನೇದಿದೆ, ಆಮೇಲೆ ಮತ್ತೆ ಬರೋಣ. ಅದಕ್ಕೆ ನಿಮಗೂ ಅರ್ಥ ಆಗಿದೆ ಏನಕ್ಕೆ ಅನ್ನೋದು. ಸೇಲ್ಸ್ ಅಲ್ಲೋಡ್ ಬಿಟ್ಟು ಬಿಡಿ. ಕ್ಲೋಸಿಂಗ್ ಸ್ಟಾಕ್ ಅಲ್ಲೋಡ್ ಬಿಟ್ಟು ಬಿಡಿ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ಇದೇನಿದು? ಎಕ್ಸೆಂಪ್ಟೆಡ್ ಇನ್ಕಮ್ಸ್ ಕ್ರಿಯೇಟೆಡ್ ಟು P&L ಅಕೌಂಟ್ ಅಂದ್ಬಿಟ್ಟಿದೆ. 17,000 ರೂಪಾಯಿ ಕಳಿಬೇಕಾಗಿರುತ್ತೆ. ನಾನ್ ಬಿಸ್ನೆಸ್ ಇನ್ಕಮ್ಸ್ ಕ್ರಿಯೇಟೆಡ್ ಟು P&L ಅಕೌಂಟ್ ಅಂದ್ಬಿಟ್ಟಿದೆ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ಎಷ್ಟಂತೆ ಸ್ಟೂಡೆಂಟ್ಸ್? 17,000. ಸಿಂಗಲ್ ಅಮೌಂಟ್ ಇರೋದು, ಡೈರೆಕ್ಟ್ ಆಗಿ ಅಮೌಂಟ್ ಕಾಲಮ್ ಅಲ್ಲಿ ಇಟ್ಬಿಡ್ತೀನಿ. 17,500. ಓಕೆ, ಫೈನ್. ಹಾಗಾದ್ರೆ ಈಗ ಇಲ್ಲಿ ನೀವು ಗಮನಿಸಿರೋ ಹಾಗೆ ಕ್ರೆಡಿಟ್ ಸೈಡ್ ಮುಗಿದೋಯ್ತು. ಹಾಗಾದ್ರೆ ಇವಾಗ ಬ್ಯಾಲೆನ್ಸ್ ಮಾಡುವಂಥದ್ದನ್ನ ಯಾವ ರೀತಿ ಮಾಡಬೇಕಾಗಿರುತ್ತೆ ಅಂದ್ರೆ, ಡೈರೆಕ್ಟ್ ಆಗಿ ಇಲ್ಲಿ ಲೆಸ್ ಆ್ಯಡ್ ಮಾಡುವಂಥ ಐಟಮ್ಸ್ ಯಾವುದೂ ಇಲ್ಲ, ಇರ್ಬೋದು ಅನ್ನೋದು ನಾನು ಬರ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಬಿಡ್ತೀನಿ ಸ್ಟೂಡೆಂಟ್ಸ್. ಸೊ 1,80,000 ಪ್ಲಸ್ 10,000 ಪ್ಲಸ್ 3,20,000 ಪ್ಲಸ್ 2 lakh ಪ್ಲಸ್ 75,000. 60, 15. ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 7,85,000. 7,85,000ಗೆ ಯಾವುದೋ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ 1,88,000. 18,88,000ನ ಆ್ಯಡ್ ಮಾಡಿದ್ರೆ ಅಂದ್ರೆ ಬರುವಂತಹದ್ದು 26,73,000. 26,73,000 ಅಲ್ಲಿ ನಾವೇನ್ ಮಾಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್? 17,500ನ ಲೆಸ್ ಮಾಡ್ಬೇಕಾಗುತ್ತೆ. ಲೆಸ್ 17,500. ಹಾಗಾದ್ರೆ ಬರೋದು
ಹಾಗಾದರೆ ಬರೋದು 26,55,500. 26,55,500. ಏನಿದು? ಇದೇನಿದು? ಇನ್ಕಮ್ ಫ್ರಮ್ ಬಿಸ್ನೆಸ್. ಏನನ್ನು ಅಡ್ಜಸ್ಟ್ ಮಾಡೋದಕ್ಕೆ ಮುಂಚೆ, ಸೆಟ್ ಆಫ್ ಮಾಡೋದಕ್ಕೆ ಮುಂಚೆ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್, ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ನ ನಾವು ಸೆಟ್ ಆಫ್ ಮಾಡೋದಕ್ಕೆ ಮುಂಚೆ ಬಂದಿರುವಂತಹ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿದೆ ಸ್ಟೂಡೆಂಟ್ಸ್. ಇದರಲ್ಲಿ ಫಸ್ಟ್ ಏನು ಮಾಡಬೇಕು? ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ನ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಯಾವುದನ್ನ ನಾವು ತಗೊಬೇಕಾಗಿರುತ್ತೆ? ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಅಂತಂದರೆ, ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಏನೋ ಇಲ್ಲಿದೆ, ಆದರೆ ಆಸ್ ಪರ್ IT ಅಂತ ಇದೆ, ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಇದೆ. ಯಾವುದನ್ನು ತಗೊಬೇಕು ಅಂದರೆ ಆಸ್ ಪರ್ IT ಆ್ಯಕ್ಟ್ ತಗೊಬೇಕಾಗಿರೋದು ಸ್ಟೂಡೆಂಟ್ಸ್. ಇದು ಟೇಬಲ್ ರೀತಿಯಲ್ಲಿ ಕೊಟ್ಟಿದ್ದಾನೆ, ಅದೇ ಸೆಂಟೆನ್ಸಲ್ಲಿ ಕೊಡಬೇಕು ಅಂತಂದಾಗ brought forward business losses as per IT rules rupees 2,80,000, whereas as per books of accounts rupees 1,40,000. ಈ ರೀತಿ ಸೆಂಟೆನ್ಸ್ ಫಾರ್ಮೇಷನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ರೀತಿಯಲ್ಲಿ ಕೊಟ್ಟಿರ್ತಾನೆ ಸ್ಟೂಡೆಂಟ್ಸ್. ಅವಾಗ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಾರ್ದು. ಇವಾಗ ಇಲ್ಲಿ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಇರೋದು 2,80,000. ಫಸ್ಟ್ ಆ 2,80,000 ಏನ್ ಮಾಡಬೇಕು? ಲೆಸ್ ಮಾಡಬೇಕಾಗಿರುತ್ತೆ. 2,80,000 ಮೈನಸ್ 2,80,000. ಹಾಗಾದರೆ ಬರುವಂತಹದು ಎಷ್ಟು? 23,75,500. ಇದು ಬಂದ ನಂತರ ಬ್ರಾಟ್ ಫಾರ್ವರ್ಡ್ ಇನ್ನೂ ಏನಾದ್ರು ಮಿಕ್ಕಿದೆ, 23 ಲಕ್ಷ ಉಳಿದಿದೆ. ಬ್ರಾಟ್ ಫಾರ್ವರ್ಡ್ ಯಾವುದೋ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ನಾವೇನ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಕಳಿಬೇಕಾಗಿರುತ್ತೆ. ಹಾಗಾದ್ರೆ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ 1,70,000 ಕಳಿಬೇಕಾಗಿರುತ್ತೆ. ಓಕೆ, ಹಾಗಾದ್ರೆ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ 1,70,000. ಇದನ್ನ ಲೆಸ್ ಮಾಡ್ರಿ, ಮೈನಸ್ 1,70,000. ಹಾಗಾದ್ರೆ ಬರೋದು 22,05,500. ಇದನ್ನೇ ನಾವೇನಂತ ಕರಿತೀರಾ? ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಇದನ್ನೇ ನಾವೇನಂತ ಹೇಳ್ತೀವಿ? ಇನ್ಕಮ್ ಫ್ರಮ್ ಬಿಸ್ನೆಸ್. ಹಾಗಾದ್ರೆ ಈ ಇನ್ಕಮ್ ಫ್ರಮ್ ಬಿಸ್ನೆಸ್ ಬಂದ ನಂತರ ನಾವೆಲ್ಲಿಗೋಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಹೌಸ್ ಪ್ರಾಪರ್ಟಿ ಇಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್ ಈಗೆಲ್ಲ ಕಾಂಪ್ಯೂಟ್ ಮಾಡಿದ್ರಿ 22,05,500. ಕ್ಯಾಪಿಟಲ್ ಗೇನ್ ಅಂತೂ ಇಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಬರಿಬೇಕಾಗಿರುತ್ತೆ ಇಲ್ಲಿ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಎಕ್ಸಮ್ಟೆಡ್. ಏನದು? ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಏನಾಗಿರುತ್ತೆ? ಎಕ್ಸಮ್ಟೆಡ್ ಆಗಿರುತ್ತೆ. ಟೋಟಲ್ ಎಷ್ಟು ಅಂದ್ರೆ 22,05,500. ಯಾವುದೇ ಡಿಡಕ್ಷನ್ ಡೊನೇಷನ್ಸ್ ಏನು ಇಲ್ಲ. ಸೊ 22,05,500. ಇದನ್ನೇ ಏನಂತ ಕರೀತಾರೆ ಸ್ಟೂಡೆಂಟ್ಸ್? ಟೋಟಲ್ ಇನ್ಕಮ್ ಅಂತ ಹೇಳ್ತೀರಾ. ಈ ಟೋಟಲ್ ಇನ್ಕಮ್ನ ಮೇಲೆ ಈಗ ಟ್ಯಾಕ್ಸ್ ಲೈಬಿಲಿಟಿನ ಕ್ಯಾಲ್ಕುಲೇಟ್ ನಾವು ಮಾಡಬೇಕು ಅಂತಂದ್ರೆ ಯಾವುದೇ ರೀತಿಯ ಅಂತ ಅದರ್ ಇನ್ಕಮ್ಸೇ ಇಲ್ಲ, ಸ್ಪೆಷಲ್ ಇನ್ಕಮ್ಸ್ ನಿಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ಟರ್ನ್ ಓವರ್ ಎಷ್ಟು ಅಂತ ಕೊಟ್ಟಿಲ್ಲ. ಸೊ ಒಂದು ನೋಟ್ ಬರೀರಿ, ಇಟ್ ಈಸ್ ಟು ಬಿ ಅಸ್ಯೂಮ್ಡ್ ದಟ್ ದ ಟೋಟಲ್ ಟರ್ನ್ ಓವರ್ ಅಥವಾ ಗ್ರಾಸ್ ರಿಸಿಟ್ಸ್, ಟೋಟಲ್ ಟರ್ನ್ ಓವರ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 17-18 is less than 400 crores. ಏನಂತ ಬರೀತೀರಾ ಸ್ಟೂಡೆಂಟ್ಸ್? ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 17-18 less than 400 crores. The rate of tax is 25%. ಹಾಗಾದ್ರೆ 22,05,500 ಮೇಲೆ ಎಷ್ಟು ಪರ್ಸೆಂಟ್ ಅಂತ ಸ್ಟೂಡೆಂಟ್ಸ್? 25% ಇಂಟು 25%. ಹಾಗಾದರೆ ಬರುವಂತಹದು 5,51,375. ಇದು 1 ಕೋಟಿಗೆ ಟೋಟಲ್ ಇನ್ಕಮ್ ಇರೋದೇ ಬರೀ 22 ಲಕ್ಷ ಅಷ್ಟೇ ಇರೋದು. 1 ಕೋಟಿಗಿಂತ ಜಾಸ್ತಿ ಇದ್ದಿದ್ರೆ
1 CR ಗಿಂತ ಜಾಸ್ತಿ ಇದ್ದಿದ್ರೆ ಈ ಟೋಟಲ್ ಇನ್ಕಮ್ ಸರ್ಚಾರ್ಜ್ 7% ಅಪ್ಲೈ ಮಾಡಬೇಕಾಗಿತ್ತು. ಇಲ್ಲಿ 1 crores ಕಡಿಮೆ ಇರೋದ್ರಿಂದ ಸರ್ಚಾರ್ಜ್ ಅಪ್ಲಿಕಬಲ್ ಆಗಲ್ಲ, ಅದಕ್ಕೋಸ್ಕರ ಡ್ಯಾಶ್ ಹಾಕಿದೀವಿ. ಅದೇ ರೀತಿಯಲ್ಲಿ ಹೆಲ್ತ್ ಸೆಸ್ ಈ 55,51,375 ಮೇಲೆ 4% ಸೆಸ್ ಅಪ್ಲೈ ಮಾಡಬೇಕಾಗಿರುತ್ತೆ. ಹಾಗಾದ್ರೆ ಇಂಟು 4%, ಹಾಗಾದ್ರೆ ಬರುವಂತಹ ಅಮೌಂಟ್ ಎಷ್ಟು ಅಂದ್ರೆ 22,055. ಇವೆರಡನ್ನೂ ಟೋಟಲ್ ಮಾಡಿದ್ರ ಅಂತ ಅಂದ್ರೆ ಬರುವಂತಹ ಅಮೌಂಟ್ 5,73,430. ಇದನ್ನೇನಂತ ಕರಿತೀರ ನೀವು? ಟೋಟಲ್ ಟ್ಯಾಕ್ಸ್. ಏನಂತ ಕರಿತೀರ ಸ್ಟೂಡೆಂಟ್ಸ್? ಟೋಟಲ್ ಟ್ಯಾಕ್ಸ್ ಅಂಡರ್ ನಾರ್ಮಲ್ ಐ ಟಿ ಪ್ರಾವಿಷನ್ಸ್. ಹಾಗಾದ್ರೆ ಈಗ 3 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಹಾಗಾದ್ರೆ ಒಂದು ಹಂತಕ್ಕೆ ಬಂದ್ರಿ. ಹಾಗಾದ್ರೆ ಇದು 5,73,430 ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್? ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಐ ಟಿ ಪ್ರಾವಿಷನ್ಸ್ ಆಯಿತು. ಈಗ ನಾವೇನ್ ಮಾಡ್ಬೇಕಾಗಿರೋದು? ಮ್ಯಾಟ್ ಪ್ರಾವಿಷನ್ಸ್ ನೋಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇವಾಗ ನಾರ್ಮಲ್ ಐ ಟಿ ಪ್ರಾವಿಷನ್ಸ್ನ ಈಗ ಪಕ್ಕಕ್ಕಿಟ್ಟು ಮ್ಯಾಟ್ ಪ್ರಾವಿಷನ್ನ ತಗೊಳ್ಳಿ ಸ್ಟೂಡೆಂಟ್ಸ್ ಮೈಂಡ್ಗೆ. ಹಾಗಾದ್ರೆ ಈಗ ನಾರ್ಮಲ್ ಐ ಟಿ ಪ್ರಾವಿಷನ್ಸ್ ನಮ್ಗೆ ಯಾರಿಗೂ ಗೊತ್ತಿಲ್ಲ, ಜ್ಞಾಪಕ ಇಲ್ಲ. ಈಗ ನಾವು ಮಾಡ್ಬೇಕಾಗಿರೋದೆಲ್ಲ ಏನು? ಜಸ್ಟ್ ಮ್ಯಾಟ್ ಪ್ರಾವಿಷನ್ಸ್. ಹಾಗಾದ್ರೆ ಫಸ್ಟ್ ಏನ್ ಮಾಡಬೇಕು? ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ 18,88,000 ತಗೊಬೇಕಾಗಿರುತ್ತೆ. ಈಗ ಡೆಬಿಟ್ ಸೈಡ್ ಅಲ್ಲಿ ಮ್ಯಾಟ್ ನಲ್ಲಿ ಏನ್ ಮಾತ್ರ ನೋಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಬ್ರೈಡ್ ಅಂಡ್ ಬ್ರೈಡ್ 10 ಐಟಮ್ ಮತ್ತು 9 ಐಟಮ್ ಅಲ್ಲಿ ಏನಾದ್ರು ಇದೆಯಾ ಅಂತ ನೋಡ್ಕೊಂಡು ಹೋಗ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಪರ್ಚೇಸಸ್ ಅಲೋಡ್ ಬಿಟ್ಬಿಡಿ, ವೇಜಸ್ ಅಲೋಡ್ ಬಿಟ್ಬಿಡಿ, ಫ್ರೈಟ್ ಅಲೋಡ್ ಬಿಟ್ಬಿಡಿ, ಜನರಲ್ ಸ್ಯಾಲರೀಸ್ ಅಲೋಡ್, ಜನರಲ್ ಎಕ್ಸ್ಪೆನ್ಸಸ್ ಅಲೋಡ್, ಸೇಲ್ಸ್ ಎಕ್ಸ್ಪೆನ್ಸಸ್ ಅಲೋಡ್ ಬಿಟ್ಬಿಡಿ, ಡೈರೆಕ್ಟರ್ಸ್ ರೆಮ್ಯುನರೇಷನ್ ಅಲೋಡ್ ಬಿಟ್ಬಿಡಿ, ಇನ್ಕಮ್ ಟ್ಯಾಕ್ಸ್. ಸೊ PRI. ಓಕೆ, ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಒಂದು ಐಟಮ್ ಆಯ್ತು. ನೆಕ್ಸ್ಟ್ ಪ್ರಪೋಸ್ ಡಿವಿಡೆಂಡ್. 3 Ds ಇರುತ್ತೆ, ನಿಮಗೆ ಗೊತ್ತಿದೆ ಅದು. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿರುತ್ತೆ? ಪ್ರಪೋಸ್ ಡಿವಿಡೆಂಡ್. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಸಬ್ಸಿಡಿಯರಿ ಕಂಪನಿ, ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ, ಇದು ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಸ್ಟ್ಯಾಚ್ಯುಟರಿ ಅಡಿಷನ್ಸ್. ಹಾಗಾದ್ರೆ ಯಾವ್ಯಾವುದು ಸ್ಟೂಡೆಂಟ್ಸ್? ಯಾವ್ಯಾವುದು ಒಂದೊಂದೇ ನೋಡೋಣ. ಒಂದೇನು? ಇನ್ಕಮ್ ಟ್ಯಾಕ್ಸ್. ಎಷ್ಟಂತ ಸ್ಟೂಡೆಂಟ್ಸ್? 1,80,000. ಎರಡನೇದೇನು? ಪ್ರಪೋಸ್ಡ್ ಡಿವಿಡೆಂಡ್ ಎಷ್ಟಂತೆ? 3,20,000. ಮೂರನೇದೇನಂತೆ? ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ. ಎಷ್ಟಂತೆ? 2 lakh ಅಂತೆ ಸ್ಟೂಡೆಂಟ್ಸ್. ಸೊ ಡೆಬಿಟ್ ಸೈಡ್ ಮುಗೀತು. ಈಗ ಅಡ್ಜಸ್ಟ್ಮೆಂಟ್ಸ್ ಹೋಗೋಣ. ಅಲ್ಲಿ ಹೋಗ್ಲಿಕ್ಕೆ ಮುಂಚೆ ಇಲ್ಲಿ ಡಿಪ್ರಿಸಿಯೇಷನ್ ಬಗ್ಗೆ ಹೇಳ್ತಾ ಇದ್ದಾರೆ ನಮಗೆ. ಡಿಪ್ರಿಸಿಯೇಷನ್ ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ದಾನ ಅಂತ ನೋಡಬೇಕು. ಡೆಬಿಟ್ ಸೈಡಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದನ್ನೇ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ ಡಿಪ್ರಿಸಿಯೇಷನ್ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟೇ ಇಲ್ಲ, ನಾವೇನು ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ವೇ ಇಲ್ಲ. ಸೊ ಪರ್ಚೇಸ್ ಇನ್ಕ್ಲೂಡ್ಸ್ 1 bill, ಇದು ಬರೋದಿಲ್ಲ. ಜನರಲ್ ಎಕ್ಸ್ಪೆನ್ಸಸ್ ಇದು ಪ್ರೈಡ್ ಅಂಡ್ ಬ್ರೈಡ್ ನಲ್ಲಿ ಇಲ್ಲ. ಹಾಗಾದ್ರೆ ನೆಕ್ಸ್ಟ್ ಇರುವಂತಹದ್ದು ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಅಂಡ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್. ಯಾವ್ದು ನೋಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಆಗಿರೋದು ನೋಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ನೋಡಿ, ಇಲ್ಲಿ ಏನ್ ತಗೊಂಡಿದ್ದಾನೆ? ಇಲ್ಲಿ 1,40,000 ಇದೆ. ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್, ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ 50,000 ಇದೆ. ಹಾಗಾದ್ರೆ ಲೆಸ್ ಅನ್ನೋ ಐಟಮ್ ನಲ್ಲಿ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆರ್ ಯಾವ ಸ್ಟೂಡೆಂಟ್ಸ್? ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್, ವಿಚ್ ಎವರ್ ಈಸ್ ಲೋಯರ್.
ಇಲ್ಲಿ ಕೊಟ್ಟಿರುವಂತಹದ್ದು ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ 1,40,000 ಕೊಟ್ಟಿದ್ದಾನೆ. ಇದು ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ 50,000 ಕೊಟ್ಟಿದ್ದಾನೆ. ವಿಚ್ ಎವರ್ ಈಸ್ ಲೋಯರ್ ಅಂತಂದ್ರೆ 50,000. ಹಾಗಾದ್ರೆ ಏನ್ ತಗೋಬೇಕಾಗಿರುತ್ತೆ ಸ್ಟೂಡೆಂಟ್ಸ್? 50,000 ಲೆಸ್ ಮಾಡಬೇಕಾಗಿರುತ್ತೆ. ದಿಸ್ ಇಸ್ ಓವರ್. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬಂದಾಗ ಸೇಲ್ಸ್ ಅಲೋಡ್ ಬಿಟ್ಬಿಡಿ, ಕ್ಲೋಸಿಂಗ್ ಸ್ಟಾಕ್ ಅಲೋಡ್ ಬಿಟ್ಬಿಡಿ. ಆದರೆ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಈಸ್ ಎಕ್ಸಮ್ಟೆಡ್ ಅಂಡರ್ ಸೆಕ್ಷನ್ 10 ಅಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. ಜ್ಞಾಪಕ ಸ್ಟೂಡೆಂಟ್ಸ್, 10A ತಗೊಬಾರ್ದು, 10AA ತಗೊಬಾರ್ದು. ಇದು ಬೇರೆ. ಅಂಡರ್ ಸೆಕ್ಷನ್ 10 ಅಂತಂದ್ರೆ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 1, ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 34 ಆ ರೀತಿ ತಗೊಬೇಕಾಗಿರುತ್ತೆ. ಇದು ಅಥವಾ ಅಂಡರ್ ಸೆಕ್ಷನ್ 10B ಸ್ಪೆಸಿಫೈಡ್ ಗೂಡ್ಸ್ ನ ಸೇಲ್ ಮಾಡೋದಂದ್ರೆ ಎಕ್ಸೆಂಪ್ಟೆಡ್ ಆಗಿರುತ್ತೆ. ಸೊ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡಿದ್ವಿ ಕೂಡ. ಸೊ ಇದು ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅನ್ನೋದು ಎಕ್ಸೆಂಪ್ಟೆಡ್ ಆಗಿರುತ್ತೆ. ಸೊ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 10 ಆಗಿರೋದ್ರಿಂದ 10, 11, 12 ಯಾವುದೇ ಹಾಕೊಳ್ಳಿ ಅದನ್ನ ಲೆಸ್ ಮಾಡಬೇಕಾಗಿರುತ್ತೆ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಎಷ್ಟಿರುತ್ತೆ ಸ್ಟೂಡೆಂಟ್? ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ 17,500. 17,500. ಸೊ ಹಾಗಾದ್ರೆ ಇವಾಗ ಏನ್ ಮಾಡಿ ಸ್ಟೂಡೆಂಟ್ಸ್? ಬ್ಯಾಲೆನ್ಸ್ ಮಾಡುವ. ಬನ್ನಿ ಸ್ಟೂಡೆಂಟ್ಸ್, ಹಾಗಾದ್ರೆ ಇದಿಷ್ಟನ್ನು ಕೂಡ ಟೋಟಲ್ ಮಾಡುವ. 1,80,000 ಪ್ಲಸ್ 3,20,000 ಪ್ಲಸ್ 2 lakh ಅಂದ್ರೆ ಬರೋದು 7 lakh. ಈಗ ನಾವು ಮಾಡ್ಬೇಕಾಗಿರೋದೇನು? ಇವೆರಡನ್ನು ಆಡ್ ಮಾಡ್ಬೇಕಾದ್ರೆ 18,88,800 ಆಡ್ ಮಾಡಿದ್ರೆ ಬರೋದು 25,88,800. ಈಗೇನ್ ಮಾಡ್ಬೇಕಾಗಿರುತ್ತೆ ನೀವು ಅಂತಂದ್ರೆ ಇವೆರಡನ್ನು ಕೂಡ ಆಡ್ ಮಾಡಿ ಲೆಸ್ ಮಾಡ್ಬೇಕಾಗಿರುತ್ತೆ. ಇವೆರಡು ಆಡ್ ಮಾಡಿದ್ರೆ 50, 17,500 67,500. 67,500 ಮೈನಸ್ 67,500 ಅಂದ್ರೆ ಬರೋದು 25,21,300. ಏನು ಸ್ಟೂಡೆಂಟ್ ಇದು? ಬುಕ್ ಪ್ರಾಫಿಟ್. ಇದನ್ನೇನಂತ ಕರಿತೀರಾ? ಬುಕ್ ಪ್ರಾಫಿಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಇದು ನಾವೇನಂತ ಕರಿತೀರಾ? ಬುಕ್ ಪ್ರಾಫಿಟ್. ಈ ಬುಕ್ ಪ್ರಾಫಿಟ್ 25,21,300 ಬಂತು ಅಂದ್ರೆ ಈಗ ನಾವೇನ್ ಮಾಡಬೇಕು? ಅದ್ರ ಮೇಲೆ 15% ಅಪ್ಲೈ ಮಾಡಬೇಕು. ಯಾವುದ್ರ ಮೇಲೆ? 25,21,300 ಇಂಟು 15%. ಇದರ ಮೇಲೆ ಇಂಟು 15% ಅಂದ್ರೆ ಬರುವಂತಹದು 378,195. 3,78,195. ಇದು 25 lakh ನಲ್ಲಿರುವಂಥದ್ದು. ಇದು ಏನಾಗಿಲ್ಲ, ಇದು ಏನಾಗಿಲ್ಲ, 1 crore ಮೇಲೆ ಹೋಗಿಲ್ಲ. ಅದಕ್ಕೋಸ್ಕರ ಬುಕ್ ಪ್ರಾಫಿಟ್ 1 crore ಕಡಿಮೆ ಇರೋದ್ರಿಂದ ನಾವೇನ್ ಮಾಡ್ಬೇಕಾಗಿರುತ್ತೆ ಸ್ಟೂಡೆಂಟ್? ಸರ್ಚಾರ್ಜ್ ಅಪ್ಲಿಕಬಲ್ ಆಗೋದಿಲ್ಲ. ಇದ್ರ ಮೇಲೆ ಮತ್ತೆ 4% HEC ನ ಅಪ್ಲೈ ಮಾಡ್ತೀರಾ. ಆಗ ಬರುತ್ತೆ 128. ಇದನ್ನ ಆಡ್ ಮಾಡಿದ್ರೆ ಬರುತ್ತಲ್ವಾ, ಅದನ್ನೇ ಟ್ಯಾಕ್ಸ್ ಲಯಬಿಲಿಟಿ ಅಂಡ್ ಮ್ಯಾಟ್ ಪ್ರಾವಿಷನ್ ಅಂತ ಹೇಳ್ತೀವಿ. ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 393323. 3,93,323. ಇದೇನಿದು? ಟೋಟಲ್ ಟ್ಯಾಕ್ಸ್ ಆಸ್ ಪರ್ ಮ್ಯಾಟ್ ಪ್ರಾವಿಷನ್. ಟೋಟಲ್ ಟ್ಯಾಕ್ಸ್ ಆಸ್ ಪರ್ ಮ್ಯಾಟ್ ಪ್ರಾವಿಷನ್. ಈಗೇನ್ ಮಾಡ್ಬೇಕಾಗಿರುತ್ತೆ? ನಾವು ಟ್ಯಾಕ್ಸ್ ಲಯಬಿಲಿಟಿನ ಕಂಪೇರ್ ಮಾಡಬೇಕು. ಟೋಟಲ್ ಟ್ಯಾಕ್ಸ್ ಆಸ್ ಪರ್ ಮ್ಯಾಟ್ ಪ್ರಾವಿಷನ್, ಟೋಟಲ್ ಟ್ಯಾಕ್ಸ್ ಆಸ್ ಪರ್ ನಾರ್ಮಲ್ ಐಟಿ ಪ್ರಾವಿಷನ್. ಟೋಟಲ್ ಟ್ಯಾಕ್ಸ್ ಆಸ್ ಪರ್ ನಾರ್ಮಲ್ ಐಟಿ ಪ್ರಾವಿಷನ್ ಎಷ್ಟಿದೆ ಅಂತ ನೋಡೋಣ. 573,430. 573,430. ಟ್ಯಾಕ್ಸ್ ಆಸ್ ಪರ್ ಮ್ಯಾಟ್ ಪ್ರಾವಿಷನ್ ಎಷ್ಟಿದೆ ಅಂತಂದ್ರೆ 3,93,200.
3,93,000 323. ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್ ತಗೋಬೇಕಾಗುತ್ತೆ. ವಿಚ್ ಒನ್ ಈಸ್ ಹೈಯರ್? 5,73,430 ಈಸ್ ಹೈಯರ್. ಹಾಗಾದ್ರೆ ಇಷ್ಟು ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ 5,73,430. ಇದನ್ನೇ ನಾವೇನಂತ ಕರಿತೀರ ನೀವು? ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಏನಂತ ಹೇಳ್ತೀವಿ? ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್ಸ್. ಇದೇನೇನೆ ಏನಂತ ಕರೀತೀರ ನೀವು? ಇದನ್ನೇ ನೀವೇನಂತ ಕರೀತೀರ? ಕಾಂಪ್ಯೂಟೇಷನ್ ಆಫ್ ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ ಅಥವಾ ಅಲ್ಟಿಮೇಟ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ಒಂದು ವಿಚಾರ ನಿಮ್ಮ ಹತ್ರ ಹಂಚಿಕೊಳ್ಳೇಬೇಕಾಗಿದೆ. ಏನು ಅಂತಂದ್ರೆ ಮ್ಯಾಟ್ ಕ್ರೆಡಿಟ್. ಏನಿದು ಮ್ಯಾಟ್ ಕ್ರೆಡಿಟ್ ಅಂದ್ರೆ? ಅಂಡರ್ ಸೆಕ್ಷನ್ 115JAA. ಸೇ ಫಾರ್ ಎಕ್ಸಾಂಪಲ್, ನಾರ್ಮಲ್ IT ಪ್ರಾವಿಷನ್ನ ಪ್ರಕಾರವಾಗಿ, ಯಾವುದರ ಪ್ರಕಾರವಾಗಿ ಕರೆಕ್ಟಾಗಿ ಕೇಳಿಸ್ಕೊಬೇಕು ಸ್ಟೂಡೆಂಟ್ಸ್, ಸ್ವಲ್ಪ ಗಮನ ಇರಲಿ. ನಾರ್ಮಲ್ IT ಪ್ರಾವಿಷನ್ಸ್ನ ಪ್ರಕಾರವಾಗಿ 10 lakhsನ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗಿದೆ ಅಂತ ಅನ್ಕೊಳ್ಳಿ. ಮಾಡ್ತಾ ಇದ್ರು. ನಾರ್ಮಲ್ IT ಪ್ರಾವಿಷನ್ಸ್ ಅಲ್ಲಿ ಎಕ್ಸಂಪ್ಷನ್ಸ್ನ ಉಪಯೋಗಿಸ್ಕೊಂಡು, ಅಡಿಷನಲ್ ಡಿಪ್ರಿಸಿಯೇಷನ್ಸ್ನ ಉಪಯೋಗಿಸ್ಕೊಂಡು ಟ್ಯಾಕ್ಸ್ ಅಮೌಂಟ್ನ ಕಡಿಮೆ ಮಾಡಿಕೊಂಡು ಎಷ್ಟು 10 ಲಕ್ಷ ಕಟ್ಟಬೇಕಾಗಿದೆ. ಇದು ಗವರ್ನಮೆಂಟ್ಗೆ ಗೊತ್ತಾಗಿ ಏನ್ ಮಾಡಿದ್ರು, ನೀವು ಇಷ್ಟೊಂದೆಲ್ಲ ಅತಿ ಕಡಿಮೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಮಿನಿಮಮ್ ಟು ಮಿನಿಮಮ್ ಇಷ್ಟು ಅಮೌಂಟ್ ನೀವು ಕಟ್ಟಲೇಬೇಕು ಅಂತ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್, ಮಿನಿಮಮ್ ಅಮೌಂಟ್ ಆಫ್ ಟ್ಯಾಕ್ಸ್ ಇಷ್ಟು ನೀವು ನಿಮ್ಮ ಕಂಪನಿಯಿಂದ ನಮ್ಮ ಗವರ್ಮೆಂಟ್ ಬರಲೇಬೇಕಾಗಿದೆ ಅಂತ ಅಂದ್ಬಿಟ್ಟಿದೆ ಒಂದು ಸೆಕ್ಷನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದರ ಪ್ರಕಾರವಾಗಿ ಮ್ಯಾಟ್ನ ಪ್ರಕಾರವಾಗಿ 10 ಲಕ್ಷ, ನಾರ್ಮಲ್ IT ಪ್ರಾವಿಷನ್ನ ಪ್ರಕಾರವಾಗಿ 10 ಲಕ್ಷ, ಮ್ಯಾಟ್ ಮಿನಿಮಮ್ ಟು ಮಿನಿಮಮ್ ಇಷ್ಟು ಕಟ್ಟಲೇಬೇಕು ಅನ್ನೋ ಪ್ರಾವಿಷನ್ಸ್ ಈಗೆಲ್ಲ ನೀವು ಮಾಡಿದ್ದೀರಾ. ಯಾವುದ್ರ ಪ್ರಕಾರವಾಗಿ? 115JB ಪ್ರಕಾರವಾಗಿ ಅದಕ್ಕೆ ಬಂತು 14 ಲಕ್ಷ. ಉದಾಹರಣೆಗೆ ಹೇಳ್ತೀನಿ. ಈಗ ಈ ಕಂಪನೀಸ್ ಅವ್ರು ಕೇಳಿದ್ರು, ಏನ್ ಕೇಳಿದ್ರು? 10 ಲಕ್ಷ ನಾವು ಕಟ್ಟಬೇಕಾಗಿರೋದು, ನೀವು ಕೇಳ್ತಾ ಇರೋದು 14 ಲಕ್ಷ ಕಟ್ಟು ಅಂತ ಹೇಳ್ತಿದ್ದೀರಾ. ಇದು ಯಾವ ನ್ಯಾಯ? ಇದು ಎಷ್ಟು ಅನ್ಯಾಯ ಆಗ್ತಿದೆ ನಮಗೆ. ನೀವೇ ಟ್ಯಾಕ್ಸ್ ಬೆನಿಫಿಟ್ಸ್ನ ಕೊಟ್ಟು ನೀವೇ ನಮ್ಮಿಂದ ಇವಾಗ 14 ಲಕ್ಷ ಕಟ್ಟು ಅಂತ ಹೇಳ್ತಿದ್ದೀರಲ್ಲ, ಇದು ಯಾವ ನ್ಯಾಯ? ಕರೆಕ್ಟಾಗಿ ಹೇಳಿ ಸರ್ ನಮಗೆ ಅಂತ ಕೇಳಿದಾಗ ಆಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳ್ತು, ತಾಳ್ಮೆ ತಗೊಳ್ಳಿ, ನೀವು ಎಷ್ಟು ಕಟ್ಟಬೇಕಾಗಿತ್ತು? 10 ಲಕ್ಷ ಕಟ್ಟಬೇಕಾಗಿತ್ತು. ಎಷ್ಟಿವಾಗ ಕಟ್ತಾ ಇದ್ದೀರಾ? 14 ಲಕ್ಷ ಕಟ್ತಾ ಇದ್ದೀರಾ, ಸರಿನಾ? ಈಗ ಇವಾಗ ಇದು ಕಟ್ಟಿ ಎಷ್ಟಿದೆ ಡಿಫ್ರೆನ್ಸ್? ಇಲ್ಲಿ ಎಷ್ಟಿದೆ ಡಿಫ್ರೆನ್ಸ್? 4 ಲಕ್ಷ ರೂಪಾಯಿ ಅಷ್ಟು ಎಕ್ಸ್ಟ್ರಾ ಕಟ್ತಾ ಇದ್ದೀರಾ ನೀವು. ಹೇಳ್ತಾ ಇದ್ದೀನಿ ನೋಡಿ ಸ್ಟೂಡೆಂಟ್ಸ್, ನಾರ್ಮಲ್ IT ಪ್ರಾವಿಷನ್ನ ಪ್ರಕಾರವಾಗಿ ಎಷ್ಟು ಕಟ್ಟಬೇಕಾಗಿರೋದು? ನೀವು 10 ಲಕ್ಷ ಕಟ್ಟಬೇಕಾಗಿರೋದು. ಆದ್ರೆ ಇವಾಗ ನಾವು ಕಟ್ಟಿ ಅಂತ ಹೇಳ್ತಾ ಇರೋದು ಎಷ್ಟು? ಮ್ಯಾಟ್ ಎಷ್ಟು? 14 ಲಕ್ಷ ಕಟ್ರಿ ಅಂತ ಹೇಳ್ತಾ ಇದ್ದೀವಿ. ಎಷ್ಟಿದೆ ಡಿಫ್ರೆನ್ಸು? ಇವೆರಡಕ್ಕೂ, ಯಾವೆರಡಕ್ಕೂ? ಮ್ಯಾಟ್ಗೂ ಮತ್ತು ನಾರ್ಮಲ್ IT ಪ್ರಾವಿಷನ್ಸ್ಗೂ ಎಷ್ಟಿದೆ ಡಿಫ್ರೆನ್ಸು? ಈ 4 ಲಕ್ಷ ಏನು ಹೇಳ್ತಿದ್ದೀರೋ ಇದನ್ನೇ ನಾವು ಕರಿತೀವಿ ಮ್ಯಾಟ್ ಕ್ರೆಡಿಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್. ಏನಂತ ಹೇಳ್ತೀರಾ? ಮ್ಯಾಟ್ ಕ್ರೆಡಿಟ್ ಅಂತ ಹೇಳ್ತೀರಾ. ಏನಿಂಗಂದ್ರೆ ಅರ್ಥ? ಅಕಸ್ಮಾತ್ ಮ್ಯಾಟ್ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಮತ್ತು ನಾರ್ಮಲ್ IT ಪ್ರಾವಿಷನ್ ನೋಡಿದಾಗ, ನಾರ್ಮಲ್ IT ಪ್ರಾವಿಷನ್ನ ಪ್ರಕಾರವಾಗಿ 15 ಲಕ್ಷ ಕಟ್ಟಬೇಕು ಅಂತ ಅನ್ಕೊಳ್ಳಿ, ಮ್ಯಾಟ್ನ ಪ್ರಕಾರವಾಗಿ 20 ಲಕ್ಷ ಕಟ್ಟಬೇಕಾಗಿ ಬಂತು ಅಂದ್ರೆ ಎಷ್ಟಿದೆ ಡಿಫ್ರೆನ್ಸ್? 5 ಲಕ್ಷ ಇದೆ ಅಲ್ವಾ? ಈ 5 ಲ್ಯಾಕ್ನೇ ಕರಿತೀವಿ ನಾವು ಮ್ಯಾಟ್ ಕ್ರೆಡಿಟ್. ಏನಂತ ಹೇಳ್ತೀರಾ ಸ್ಟೂಡೆಂಟ್ಸ್? ಮ್ಯಾಟ್ ಕ್ರೆಡಿಟ್.
ಮ್ಯಾಟ್ ಕ್ರೆಡಿಟ್ ಸಿಗುತ್ತೆ ನಿಮಗೆ ಅಂತ ಹೇಳ್ತು. ಕಂಪ್ನಿಯವ್ರು ಇದ್ಕೊಂಡು ಮ್ಯಾಟ್ ಕ್ರೆಡಿಟ್ ಇಟ್ಕೊಂಡು ನಾವೇನು ಮಾಡೋಣ ಸರ್, ಅದಕ್ಕೆ ಮತ್ತೆ ಕಂಟಿನ್ಯೂ ಮಾಡ್ತು. ಒಂದು ಸ್ವಲ್ಪ ತಾಳ್ಮೆ ತಗೋ ಹೇಳ್ತೀನಿ ಅಂತ ಹೇಳಿ, ನೋಡಿ ನೀವು ಮ್ಯಾಟ್ ಕ್ರೆಡಿಟ್ ನಿಮ್ಗೆ ಅಪ್ಲಿಕಬಿಲಿಟಿ ಆಗ್ತಿದೆ ಸರಿ. ಯಾವ ರೀತಿ ಅಂತಂದ್ರೆ ನೆಕ್ಸ್ಟ್ ಇಯರ್ನಲ್ಲಿ, ಇದರ ನೆಕ್ಸ್ಟ್ ಇಯರ್ನಲ್ಲಿ, ಇದು ಫಸ್ಟ್ ಇಯರ್ ಅನ್ಕೊಳ್ಳಿ, ಇದು ಸೆಕೆಂಡ್ ಇಯರ್ ಅನ್ಕೊಳ್ಳಿ. ಥರ್ಡ್ ಇಯರ್ನಲ್ಲಿ ಅಕಸ್ಮಾತ್ ಏನಾದ್ರು ಮ್ಯಾಟ್ನ ಪ್ರಕಾರವಾಗಿ 10 ಲಕ್ಷ ಕಟ್ಟಬೇಕಾಗಿದೆ, ನಾರ್ಮಲ್ ಐ ಟಿ ಪ್ರಾವಿಜನ್ ಪ್ರಕಾರವಾಗಿ 11 ಲಕ್ಷ ಕಟ್ಟಬೇಕಾಗಿರುವಂತ ಪರಿಸ್ಥಿತಿ ಬಂತು ಅನ್ಕೊಳ್ಳಿ. ಆಗ ಏನಾಯ್ತು, ಮಿನಿಮಮ್ ಟು ಮಿನಿಮಮ್ ನೀವು ಎಷ್ಟು ಲಕ್ಷ ಕಟ್ಟಲೇಬೇಕು, 10 ಲಕ್ಷ ಕಟ್ಟಲೇಬೇಕು. ಆದ್ರೆ ವಿಚ್ ಎವರ್ ಇಸ್ ಹೈಯರ್ ಅಂತ ಹೇಳಿದಾಗ, ನಾರ್ಮಲ್ ಐ ಟಿ ಪ್ರಾವಿಜನ್ ಆರ್ ಮ್ಯಾಟ್ ಪ್ರಾವಿಜನ್ ಟ್ಯಾಕ್ಸ್ ಲಯಬಿಲಿಟಿ ವಿಚ್ ಎವರ್ ಇಸ್ ಹೈಯರ್ ಅಂದ್ರೆ ನೀವು ಎಷ್ಟು ಕಟ್ಟಬೇಕಾಗಿರುತ್ತೆ, 11 ಲಕ್ಷ ಕಟ್ಟಬೇಕಾಗಿದೆಯಲ್ಲ, 11 ಲಕ್ಷ ಕಟ್ಟಬೇಡಿ, ಮಿನಿಮಮ್ ನೀವು ಎಷ್ಟು ಕಟ್ಟಲೇಬೇಕು, 10 ಲಕ್ಷ. ಇನ್ನು ಎಷ್ಟು ಎಕ್ಸ್ಟ್ರಾ ಕಟ್ಟಬೇಕಾಗಿದೆ ನೀವು, ಯಾವುದಕ್ಕಿಂತ ಮ್ಯಾಟ್ಗಿಂತ ನಾರ್ಮಲ್ ಐ ಟಿ ಪ್ರಾವಿಜನ್ ಅಲ್ಲಿ ನೀವು ಎಷ್ಟು ಲಕ್ಷ ಎಕ್ಸ್ಟ್ರಾ ಕಟ್ಟಬೇಕಾಗಿದೆ ನೀವು, ಆ 1 ಲಕ್ಷನ ನೋಡ್ರಿ. ಇಲ್ಲಿ ಫಸ್ಟ್ ಇಯರ್ನಲ್ಲಿ 4 ಲಕ್ಷ ರೂಪಾಯಿ ಮ್ಯಾಟ್ ಕ್ರೆಡಿಟ್ ಬಂದಿತ್ತು. ಏನು ಮ್ಯಾಟ್ ಕ್ರೆಡಿಟ್ ಇತ್ತು, ಎಷ್ಟಿತ್ತು ಫಸ್ಟ್ ಇಯರ್ನಲ್ಲಿ, ಎಷ್ಟು ಲಕ್ಷ ಇತ್ತು ಸ್ಟೂಡೆಂಟ್ಸ್, ಫಸ್ಟ್ ಇಯರ್ನಲ್ಲಿ 4 ಲಕ್ಷ ಇತ್ತು, ಸೆಕೆಂಡ್ ಇಯರ್ನಲ್ಲಿ 5 ಲಕ್ಷ ಆಯಿತು. ಹಾಗಾದ್ರೆ ಫಸ್ಟ್ ಇಯರ್ 4 ಲಕ್ಷ, ಸೆಕೆಂಡ್ ಇಯರ್ದು 5 ಲಕ್ಷ, ಅಂದ್ರೆ ಇದು ಫಸ್ಟ್ ಇಯರ್, ಇದು ಸೆಕೆಂಡ್ ಇಯರ್, ಥರ್ಡ್ ಇಯರ್ಗೆ ಬಂದಾಗ ಟೋಟಲ್ ಆಗಿ ಎಷ್ಟು ಲಕ್ಷ ಇದೆ ಮ್ಯಾಟ್ ಕ್ರೆಡಿಟ್, 9 ಲ್ಯಾಕ್ ಇದೆಯಲ್ಲ, 9 ಲ್ಯಾಕ್ನ ನೀವು ಉಪಯೋಗಿಸ್ಬೋದು ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ ಮ್ಯಾಕ್ಸಿಮಮ್. ಎಷ್ಟು ಮ್ಯಾಕ್ಸಿಮಮ್, ಮಿನಿಮಮ್ ಇಷ್ಟು ಕಟ್ಟಲೇಬೇಕು ನೀನು. ಎಷ್ಟು ಎಕ್ಸ್ಟ್ರಾ ಇದೆ, 11 ಲಕ್ಷ ಕಟ್ಟಬೇಕು. ಎಷ್ಟು ಎಕ್ಸ್ಟ್ರಾ ಇದೆ, 10 ಲಕ್ಷಕ್ಕಿಂತ ಎಷ್ಟು ಲಕ್ಷ ಇದೆ, 1 ಲಕ್ಷ ಇದೆ ಅಲ್ಲ. ಹಾಗಾದ್ರೆ 1 ಲಕ್ಷ ರೂಪಾಯಿಯಷ್ಟು ನೀನು ಮ್ಯಾಟ್ ಕ್ರೆಡಿಟ್ ತಗೋ, ಇನ್ನು 8 ಲಕ್ಷ ರೂಪಾಯಿನ ಮುಂದಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊ. ಎಷ್ಟು ವರ್ಷಗಳ ಕಾಲ, 15 ವರ್ಷಗಳ ಕಾಲ ಈ ಮ್ಯಾಟ್ ಕ್ರೆಡಿಟ್ನ ಮ್ಯಾಟ್ ಕ್ರೆಡಿಟ್ನ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ನೋಡ್ರಿ, ಈ 4 ಲಕ್ಷ ಇದೆಲ್ಲ ಫಸ್ಟ್ ಇಯರ್ 4 ಲಕ್ಷ, ಈ ಮ್ಯಾಟ್ ಈ ವರ್ಷ, ಮ್ಯಾಟ್ ಕ್ರೆಡಿಟ್ ಈ ವರ್ಷ ಆಯ್ತಲ್ವಾ, ಇಲ್ಲಿಂದ ಮುಂದಕ್ಕೆ ಎಷ್ಟು 15 ವರ್ಷ. ಈ 5 ಲಕ್ಷನ ಇಲ್ಲಿಂದ ಮುಂದಕ್ಕೆ 15 ವರ್ಷ. ಯಾವ ವರ್ಷ ಮ್ಯಾಟ್ ಕ್ರೆಡಿಟ್ ಸಿಗಿರುತ್ತೋ ಅದನ್ನ ಮುಂದಿನ 15 ವರ್ಷಗಳ ಕಾಲದೊಳಗಾಗಿ ಏನ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ನೀವು ಅವೇಲ್ ಮಾಡ್ಬೋದು, ಯುಟಿಲೈಸ್ ಮಾಡ್ಕೊಬಹುದು. ಯಾವ ಸಂದರ್ಭ ನೋಡ್ರಿ, ಹೀಗೆ ಯಾವ ವರ್ಷದಲ್ಲಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಯಾವ ವರ್ಷದಲ್ಲಿ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಈಸ್ ಮೋರ್ ದ್ಯಾನ್ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಈಸ್ ಮೋರ್ ದ್ಯಾನ್ ನಾರ್ಮಲ್ ಐ ಟಿ ಪ್ರಾವಿಷನ್. ನಾರ್ಮಲ್ ಐ ಟಿ ಪ್ರಾವಿಷನ್ಗಿಂತ ಏನ್ ಜಾಸ್ತಿ ಇದ್ರೆ, ಮ್ಯಾಟ್ ಜಾಸ್ತಿ ಇದ್ರೆ ಅಲ್ಲಿ ಏನ್ ಸಿಗುತ್ತೆ ಸ್ಟೂಡೆಂಟ್ಸ್, ಮ್ಯಾಟ್ ಕ್ರೆಡಿಟ್ ಸಿಗುತ್ತೆ ನಿಮಗೆ. ಈಗ ಇಲ್ಲೇ ಎಕ್ಸಾಂಪಲ್ ಹೇಳಿದೆ, 20 ಲಕ್ಷ ರೂಪಾಯಿ ಮ್ಯಾಟ್ ಇರೋದು, ನಾರ್ಮಲ್ ಐ ಟಿ ಪ್ರಾವಿಷನ್ ಪ್ರಕಾರವಾಗಿ 15 ಲಕ್ಷ ಕಟ್ಟಬೇಕಾಗಿತ್ತು, 20 ಲಕ್ಷ ಕಟ್ಟಬೇಕಾ ನಾನು ಅಂದಾಗ ಏನ್ ಎಕ್ಸ್ಟ್ರಾ ನೀವು ಕಟ್ತಾ ಇದ್ದೀರೋ ಅದೇನೆ ಆ 5 ಲ್ಯಾಕ್ ಏನಾಗಿರುತ್ತೆ, ಮ್ಯಾಟ್ ಕ್ರೆಡಿಟ್ ಆಗಿರುತ್ತೆ ಸ್ಟೂಡೆಂಟ್. ಏನ್ ಸಿಗುತ್ತೆ, ಮ್ಯಾಟ್ ಕ್ರೆಡಿಟ್. ಆ 5 ಲಕ್ಷನ ಮುಂದಿನ 15 ವರ್ಷಗಳ ಕಾಲದಲ್ಲಿ ಉಪಯೋಗಿಸ್ಕೊಬಹುದು. ಅದೇ ಅಕಸ್ಮಾತ್ ನಾರ್ಮಲ್ ಐ ಟಿ ಪ್ರಾವಿಷನ್ ಈಸ್ ಮೋರ್ ದ್ಯಾನ್ ಮ್ಯಾಟ್ ಆಗಿದ್ರೆ, ನಾರ್ಮಲ್ ಐ ಟಿ ಪ್ರಾವಿಷನ್ ಏನಾದ್ರು ಮ್ಯಾಟ್ಗಿಂತ ಜಾಸ್ತಿ ಇದ್ರೆ, ಈಗೆಲ್ಲ ಜಸ್ಟ್ ಹೇಳಿದೆ ನೋಡ್ರಿ, ಮ್ಯಾಟ್ ಇರೋದು ಎಷ್ಟಂತೆ, 10 ಲಕ್ಷ ಅಂತೆ. ಇದಿರೋದು ಎಷ್ಟಂತೆ, ನಾರ್ಮಲ್ ಐ ಟಿ ಪ್ರಾವಿಷನ್ ಇರೋದು ಎಷ್ಟಂತೆ, 11 ಲಕ್ಷ ಅಂತೆ. ಎಷ್ಟು ಜಾಸ್ತಿ ಇದೆ, 1 ಲಕ್ಷ ಮ್ಯಾಟ್ ಕ್ರೆಡಿಟ್ ನ ಉಪಯೋಗಿಸ್ಕೊಳ್ರಿ. ಮ್ಯಾಟ್ 9 ಲಕ್ಷ, ಮ್ಯಾಟ್ ಕ್ರೆಡಿಟ್ 9 ಲಕ್ಷ ಆಯ್ತು ಅಂದ್ರೆ 9 ಲಕ್ಷ ಉಪಯೋಗಿಸ್ಕೊಂಡ್ಬಿಟ್ಟಿದೆ, ನೀವು ಮಿಕ್ಕಿರೋದನ್ನ ಕಟ್ಟಕ್ಕೆ ಬರಬೇಡಿ. ಮಿನಿಮಮ್ ಟು ಮಿನಿಮಮ್ ನೀವು 10 ಲಕ್ಷ ಕಟ್ಟಲೇಬೇಕು ನೀವು ಇವಾಗ ಇಲ್ಲಿ ಈ ಎಕ್ಸಾಂಪಲ್ ಅಲ್ಲಿ. ನಾನು ಹೇಳ್ತಾ ಇರೋದು ಪಾಯಿಂಟ್ ನಂಬರ್ ಒನ್ ಡಿಯರ್ ಸ್ಟೂಡೆಂಟ್ಸ್, ಈಗ ಒಂದು ಸ್ವಲ್ಪ ಎಚ್ಚರವಾಗಿರಿ. ಮ್ಯಾಟ್ ಈಸ್ ಮೋರ್ ದ್ಯಾನ್ ನಾರ್ಮಲ್ ಐ ಟಿ ಪ್ರಾವಿಷನ್. ಮ್ಯಾಟ್ 10 ಲಕ್ಷ ಇದೆ, ನಾರ್ಮಲ್ ಐ ಟಿ ಪ್ರಾವಿಷನ್ 8 ಲಕ್ಷ ಇದೆ ಅನ್ಕೊಳ್ಳಿ. ಹಾಗಾದ್ರೆ
ಮ್ಯಾಟ್ ಜಾಸ್ತಿ ಇದೆ, ಮ್ಯಾಟ್ ಅನ್ನೋದೇನಾಗಿದೆ ಜಾಸ್ತಿ ಇದೆ ಇದಕ್ಕಿಂತ. ಅಂದ್ರೆ ಅರ್ಥ ಏನು, ಇವೆರಡರ ಡಿಫರೆನ್ಸ್ ಅಮೌಂಟ್ ಇದೆ ಅಲ್ವಾ, ಈ 2 ಲಕ್ಷನ ಕರಿತೀವಿ ನಾವು ಮ್ಯಾಟ್ ಕ್ರೆಡಿಟ್. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ. ವೆನೆವರ್ ನಾರ್ಮಲೈಟಿ ಪ್ರಾವಿಷನ್ ಈಸ್ ಮೋರ್ ದ್ಯಾನ್ ಮ್ಯಾಟ್, ಮ್ಯಾಟ್ಗಿಂತ ಜಾಸ್ತಿ ಇದ್ರೆ, ಉದಾಹರಣೆಗೆ ಮ್ಯಾಟ್ಗಿಂತ ಜಾಸ್ತಿ ಇದ್ರೆ, ಇದು 12 ಲಕ್ಷ, ಇದು 10 ಲಕ್ಷ, ಇದು 12 ಲಕ್ಷ, ಇದು 10 ಲಕ್ಷ, ಇದು ಅದು ಅದರಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ. ನಿಮಗೆ ನಾರ್ಮಲ್ ಐ ಟಿ ಪ್ರಾವಿಷನ್ 12 ಲಕ್ಷ ಇದೆ, ಮ್ಯಾಟ್ ಅನ್ನೋದು 10 ಲಕ್ಷ ಇದೆ. ಹಾಗಾದ್ರೆ ನಾರ್ಮಲ್ ಐ ಟಿ ಪ್ರಾವಿಷನ್ 12 ಲಕ್ಷ ರೂಪಾಯಿ ಇರೋದ್ರಿಂದ ಯಾವುದಕ್ಕಿಂತ ಜಾಸ್ತಿ ಇದೆ? ಮ್ಯಾಟ್ಗಿಂತ ಜಾಸ್ತಿ ಇದೆ. ಎಷ್ಟಿದೆ ಮ್ಯಾಟ್ಗಿಂತ ಜಾಸ್ತಿ? 2 ಲಕ್ಷ ರೂಪಾಯಿ ಯುಟಿಲೈಸ್ ಮಾಡ್ಕೊಬೋದು. ಮ್ಯಾಟ್ ಕ್ರೆಡಿಟ್ನ ಅವೈಲ್ ಮಾಡ್ಬೋದು ನೀವು. ಅವೈಲ್, ಮ್ಯಾಟ್ ಕ್ರೆಡಿಟ್ನ ಉಪಯೋಗಿಸ್ಕೊಬೋದು ಅಥವಾ ಮ್ಯಾಟ್ ಕ್ರೆಡಿಟ್ನ ಅವೈಲ್ ಮಾಡ್ಬೋದಾಗಿರುತ್ತೆ ನೀವು. ಟು ವಾಟ್ ಎಕ್ಸ್ಟೆಂಟ್? ಓನ್ಲಿ ಟು ದ ಎಕ್ಸ್ಟೆಂಟ್ ಆಫ್ 2 lakhs, ದಟ್ಸ್ ಇಟ್, ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಮ್ಯಾಟ್ ಕ್ರೆಡಿಟ್ ಬಗ್ಗೆ. ಸೇ ಫಾರ್ ಎಕ್ಸಾಂಪಲ್, ಫಸ್ಟ್ ಇಯರ್ನಲ್ಲಿ ಮ್ಯಾಟ್ ಎಷ್ಟು? 12 ಲಕ್ಷ ರೂಪಾಯಿ ಕಟ್ಟಬೇಕಾಗಿರುತ್ತೆ. ಆದರೆ ನಾರ್ಮಲ್ ಐ ಟಿ ಪ್ರಾವಿಷನ್ ಪ್ರಕಾರವಾಗಿ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಕಟ್ಟಬೇಕಾಗಿದೆ ಅಂತಂದ್ರೆ 10 ಲಕ್ಷ ರೂಪಾಯಿ ಕಟ್ಟಬೇಕಾಗಿದೆ ಅನ್ಕೊಳ್ಳಿ. ಹಾಗಾದ್ರೆ ಈಗ ನಾನು ಕೇಳ್ತಾ ಇರೋ ಪ್ರಶ್ನೆ ಏನು ಅಂತಂದ್ರೆ, ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು? ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಅಂದ್ರೆ ವಿಚ್ ಎವರ್ ಈಸ್ ಹೈಯರ್. ಇವೆರಡರಲ್ಲಿ ಯಾವ್ದು ಜಾಸ್ತಿ ಇರೋದು? 12 ಲಕ್ಷ ಇರೋದು. ಹಾಗಾದ್ರೆ 2 ಲಕ್ಷ ರೂಪಾಯಿ ಜಾಸ್ತಿ ನಾನು ಯಾಕೆ ಕಟ್ಟಬೇಕು ಅಂತ ಕೇಳಿದಾಗ ಐ ಟಿ ಡಿಪಾರ್ಟ್ಮೆಂಟ್ ಹೇಳ್ತು 2 ಲಕ್ಷ ರೂಪಾಯಿಯಷ್ಟು, 2 ಲಕ್ಷ ರೂಪಾಯಿಯಷ್ಟು ನಿಮಗೆ ಮ್ಯಾಟ್ ಕ್ರೆಡಿಟ್ ಸಿಗುತ್ತೆ. ಫಸ್ಟ್ ಇಯರ್ ಆಯ್ತಾ? ನೆಕ್ಸ್ಟ್ ಎರಡನೇ ವರ್ಷದಲ್ಲಿ 15 ಲಕ್ಷ ಮ್ಯಾಟ್ ಇದೆ, 12 ಲಕ್ಷ ರೂಪಾಯಿಯಷ್ಟು ನಾರ್ಮಲ್ ಐ ಟಿ ಪ್ರಾವಿಷನ್ ಟ್ಯಾಕ್ಸ್ ಲಯಬಿಲಿಟಿ ಇದೆ. ತಿರುಗಿ ಮತ್ತೆ ಎರಡನೇ ವರ್ಷದ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು? ವಿಚ್ ಎವರ್ ಈಸ್ ಹೈಯರ್. ಹಾಗಾದ್ರೆ ವಿಚ್ ಎವರ್ ಈಸ್ ಹೈಯರ್ ಅಂತಂದ್ರೆ 15 ಲಕ್ಷ ಟ್ಯಾಕ್ಸ್ ಕಟ್ಟು. ಈ ಡಿಫ್ರೆನ್ಸ್ ಇದೆ ನೋಡಿ. ಏನ್ ಡಿಫ್ರೆನ್ಸ್ ಇರೋದು? ನಾರ್ಮಲ್ಗಿಂತ ಮ್ಯಾಟ್ ಎಷ್ಟು ಜಾಸ್ತಿ ಇದೆಯೋ, ಮತ್ತೆ ರಿಪೀಟ್ ಮಾಡ್ತಾ ಇದೀನಿ ಸ್ಟೂಡೆಂಟ್, ನಾರ್ಮಲ್ಗಿಂತ ಮ್ಯಾಟ್ ಎಷ್ಟು ಜಾಸ್ತಿ ಇದೆಯೋ ಅಂದ್ರೆ ಮ್ಯಾಟ್ ಮೈನಸ್ ನಾರ್ಮಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು? 3 lakh ಅನ್ನೋದೇ ಮ್ಯಾಟ್ ಕ್ರೆಡಿಟ್. ಫಸ್ಟ್ ಇಯರ್ ಮ್ಯಾಟ್ ಕ್ರೆಡಿಟ್ ಎಷ್ಟು? 2 ಲಕ್ಷ. ಸೆಕೆಂಡ್ ಇಯರ್ ಮ್ಯಾಟ್ ಕ್ರೆಡಿಟ್ ಎಷ್ಟು? 3 ಲಕ್ಷ. ಅಂದ್ರೆ 2 ಲಕ್ಷ, ಈ 2 ಲಕ್ಷನ 15 ವರ್ಷಗಳ ಕಾಲ ಸೆಟ್ ಆಫ್ ಮಾಡ್ಬೋದು. ಈ 3 ಲಕ್ಷನ ಮುಂದಿನ 15 ವರ್ಷಗಳ ಕಾಲ ಸೆಟ್ ಆಫ್ ಮಾಡ್ಬೋದು. ಹಾಗಾದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ನ ಮುಖಾಂತರವಾಗಿ ಮೊದಲು ಇದನ್ನ ಸೆಟ್ ಆಫ್ ಮಾಡಿದ ನಂತರನೇ ನೆಕ್ಸ್ಟ್ ಇದನ್ನ ಸೆಟ್ ಆಫ್ ಮಾಡಬೇಕಾಗಿರುತ್ತೆ. ಫಸ್ಟ್ ಇದನ್ನ ಸೆಟ್ ಆಫ್ ಮಾಡಿದ್ರೆ ಮುಂದಕ್ಕೆ ತೊಂದರೆ ಆಗುತ್ತೆ. ಸೆಟ್ ಆಫ್ ಮಾಡೋದೆ ಫಸ್ಟ್ ಇಯರ್ದು ಮೊದಲು, ಸೆಕೆಂಡ್ ಇಯರ್ದು ಮೊದಲು, ಎರಡು ಒಂದೇ ವರ್ಷನೇ ಆಗುತ್ತೆ ಅಂದ್ರೆ ಬಹಳ ಖುಷಿ. ಎರಡನ್ನು ಮಾಡಬೇಕಾಗಿರುತ್ತೆ, ಸೆಟ್ ಆಫ್ ಮಾಡಬೇಕಾಗಿರುತ್ತೆ. ಸೆಟ್ ಆಫ್ ಇನ್ ಸೆನ್ಸ್ ಅವೈಲ್ ಮಾಡಬೇಕಾಗಿರುತ್ತೆ, ಯೂಸ್ ಮಾಡಬೇಕಾಗಿರುತ್ತೆ. 3ನೇ ವರ್ಷ ನೋಡೋಣ ಸ್ಟೂಡೆಂಟ್ಸ್. 3ನೇ ವರ್ಷ ಏನಾಯ್ತು ಅಂತಂದ್ರೆ 19 ಲಕ್ಷ ರೂಪಾಯಿಯಷ್ಟು ಮ್ಯಾಟ್. ಸೊ 20 ಲಕ್ಷ ರೂಪಾಯಿಯಷ್ಟು ನಾರ್ಮಲ್ ಐ ಟಿ ಪ್ರಾವಿಷನ್ ಬಂತು. ಹಾಗಾದ್ರೆ ಯಾವುದಕ್ಕಿಂತ ಇವಾಗ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು? ಟ್ಯಾಕ್ಸ್ ಲಯಬಿಲಿಟಿ ವಿಚ್ ಎವರ್ ಈಸ್ ಹೈಯರ್. ಎಷ್ಟು ಹೈಯರ್ ಆಗಿರುತ್ತೆ ಸ್ಟೂಡೆಂಟ್ಸ್? ಇಲ್ಲೊಂದು ಸ್ವಲ್ಪ ಗಮನ. ವಿಚ್ ಎವರ್ ಈಸ್ ಹೈಯರ್ ಅಂತಂದ್ರೆ 20 ಲಕ್ಷ. ರಾಂಗ್, ದಟ್ಸ್ ರಾಂಗ್. ಮಾಡಬಾರ್ದು ಸ್ಟೂಡೆಂಟ್ಸ್. ಏನಕ್ಕೆ ಹೇಳ್ತಾ ಇದ್ದೀನಿ 20 ಲಕ್ಷ ಅಲ್ಲ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಹತ್ರ ಫಸ್ಟ್ ಇಯರ್ 2 ಲಕ್ಷ, ಸೆಕೆಂಡ್ ಇಯರ್ 3 ಲಕ್ಷ, ಅಂದ್ರೆ ಟೋಟಲಿ 5 lakh ಅಷ್ಟು ಮ್ಯಾಟ್ ಕ್ರೆಡಿಟ್ ಇದೆ ನಮ್ಮ ಹತ್ರ. ಮ್ಯಾಟ್ ಎಷ್ಟು ಕಟ್ಟಬೇಕು? ಮಿನಿಮಮ್ ಟು ಮಿನಿಮಮ್ ನೀವು 19 ಲಕ್ಷ ಕಟ್ಟಲೇಬೇಕು. ಆದ್ರೆ ಎಷ್ಟು ಕಟ್ಟು ಅಂತ ಅವ್ರೆ? 20 ಲಕ್ಷ. ಇನ್ನೂ 1 ಲಕ್ಷ ನಾರ್ಮಲ್ ಟ್ಯಾಕ್ಸ್ಗಿಂತ ಕಡಿಮೆ ಇದೆ. ಆ ಸಂದರ್ಭದಲ್ಲಿ ಈ 5 ಲಕ್ಷದಲ್ಲಿ 1 ಲಕ್ಷ ರೂಪಾಯಿಯಷ್ಟು ಏನನ್ನು ಉಪಯೋಗಿಸ್ಕೊಳ್ಳಿ? ಮ್ಯಾಟ್ ಕ್ರೆಡಿಟ್ನ ಉಪಯೋಗಿಸ್ಕೊಳ್ಳಿ.
ಅಂದರೆ 4 ಲಕ್ಷ ಇನ್ನು ಮುಂದಿನ ವರ್ಷಗಳಿಗೆ ಹೋಗುತ್ತೆ. ಮುಂದಿನ ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ಳಿ. ಅಂದರೆ ನಾವು 20 ಲಕ್ಷ ಕಟ್ಟಬಾರ್ದು. ಮಿನಿಮಮ್ ಟು ಮಿನಿಮಮ್ ಎಷ್ಟು ಲಕ್ಷ ಕಟ್ಟಲೇಬೇಕಾಗಿರುತ್ತೆ ಸ್ಟೂಡೆಂಟ್ಸ್? 19 ಲಕ್ಷ ರೂಪಾಯಿ ಅಷ್ಟು ಕಟ್ಟಲೇಬೇಕಾಗಿರುತ್ತೆ ಟ್ಯಾಕ್ಸ್ ಲಯಬಿಲಿಟಿ. ಹಾಗಾದ್ರೆ ಈ ವರ್ಷ 5 ಲಕ್ಷ ರೂಪಾಯಿ ಅಷ್ಟು ಇತ್ತು, 1 ಲಕ್ಷ ರೂಪಾಯಿ ಅಷ್ಟು ಅವೇಲ್ ಮಾಡಿದ್ವಿ. ಹಾಗಾದ್ರೆ 3ನೇ ವರ್ಷ ಇನ್ನೆಷ್ಟು ಉಳಿಯುತ್ತೆ ಸ್ಟೂಡೆಂಟ್ಸ್? 4 ಲಕ್ಷ ರೂಪಾಯಿ ಅಷ್ಟು ಟ್ಯಾಕ್ಸ್ ಲಯಬಿಲಿಟಿ ಉಳ್ಕೊಳ್ತೇವೆ ಸ್ಟೂಡೆಂಟ್ಸ್. 4ನೇ ವರ್ಷ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. 40 ಲಕ್ಷ, 50 ಲಕ್ಷ. ಕ್ಲೈಮ್ಯಾಕ್ಸ್ ಎಕ್ಸಾಂಪಲ್ ಬೇಡ ಬಿಡಿ, ಇನ್ನ ಒಂದು ಎಕ್ಸಾಂಪಲ್ ಕೊಡೋಣ, ಗಾಬರಿ ಬೀಳೋದು ಬೇಡ. 40 ಲಕ್ಷ ಮ್ಯಾಟ್, ನಾರ್ಮಲ್ IT ಪ್ರಾವಿಷನ್ 42 ಲಕ್ಷ. ಹಾಗಾದ್ರೆ ವಿಚ್ ಎವರ್ ಈಸ್ ಹೈಯರ್ ಅಂತಂದ್ರೆ 42 ಲಕ್ಷ ಕಟ್ಟಬೇಕಾಗಿರುತ್ತೆ. ಮ್ಯಾಟ್ ಕ್ರೆಡಿಟ್ ನಾನು 4 ಲಕ್ಷ ರೂಪಾಯಿ ಅಷ್ಟು ಉಳಿಸ್ಕೊಂಡಿದ್ದೀನಿ, ಆದರೂ ಕೂಡ 47 ಲಕ್ಷ ಕಟ್ಟಲ್ಲ ನಾನು. ಎಷ್ಟು ಜಾಸ್ತಿ ಇದೆ? ಯಾವ ಕೇಸ್ನಲ್ಲಿ ಸ್ಟೂಡೆಂಟ್ಸ್? ಯಾವ ಕೇಸ್ನಲ್ಲಿ? ಮ್ಯಾಟ್, ನಾರ್ಮಲ್ IT ಪ್ರಾವಿಷನ್ಸ್. ಮ್ಯಾಟ್ ಅನ್ನೋದು ಕಡಿಮೆ ಇದ್ದು ನಾರ್ಮಲ್ IT ಪ್ರಾವಿಷನ್ ಜಾಸ್ತಿ ಆಯಿತು ಅಂದರೆ ಮ್ಯಾಟ್ ಕ್ರೆಡಿಟ್ ಯೂಸ್ ಮಾಡಬೇಕಾಗಿರುತ್ತೆ. ಅದೇ ಮ್ಯಾಟ್ ಜಾಸ್ತಿ ಇದ್ದು ನಾರ್ಮಲ್ IT ಪ್ರಾವಿಷನ್ ಕಡಿಮೆ ಇತ್ತು ಅಂದರೆ ಮ್ಯಾಟ್ ಕ್ರೆಡಿಟ್ ಉದ್ಭವ ಆಗುತ್ತೆ. ನೋಡ್ರಿ, ಇಲ್ಲಿ ಮ್ಯಾಟ್ ಜಾಸ್ತಿ ಇದೆ, ನಾರ್ಮಲ್ IT ಪ್ರಾವಿಷನ್ ಕಡಿಮೆ ಇದೆ ಅಂದರೆ ಮ್ಯಾಟ್ ಕ್ರೆಡಿಟ್ ಅರೈಸ್ ಆಗುತ್ತೆ. ಅದೇ ಇಲ್ಲಿ ಈ ಕೇಸ್ ನೋಡಿ, ಇಲ್ಲಿ ಮ್ಯಾಟ್ ಕಡಿಮೆ ಇದೆ, ಯಾವುದೋ ನಾರ್ಮಲ್ IT ಪ್ರಾವಿಷನ್ಸ್ ಜಾಸ್ತಿ ಇದೆ. ಎಷ್ಟು? 2 ಲಕ್ಷದಷ್ಟು. ಹಾಗಾದ್ರೆ ನಾವೇನ್ ಮಾಡೋಣ, ಇಲ್ಲಿ 4 ಲಕ್ಷ ರೂಪಾಯಿ ಅಷ್ಟು ಮ್ಯಾಟ್ ಕ್ರೆಡಿಟ್ ಇರೋವಂಥದ್ರಲ್ಲಿ 2 ಲಕ್ಷನ ಏನ್ ಮಾಡಿ ಕ್ಲೈಮ್ ಮಾಡಿ, 2 ಲಕ್ಷ ಮುಂದಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳಿ 42 ಲಕ್ಷ ಕಟ್ಟಬೇಕಾ? ನಂದು ಮ್ಯಾಟ್ ಕ್ರೆಡಿಟ್ 2 ಲಕ್ಷ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದೆ. ನೀವು 40 ಲಕ್ಷ ರೂಪಾಯಿ ಕಟ್ಟಿ ಸ್ಟೂಡೆಂಟ್. ಕ್ಲಿಯರ್? ಲಾಸ್ಟ್ 5th ಇಯರ್ 5ನೇ ವರ್ಷಕ್ಕೆ ಮುಗಿಸೋಣ. ಮ್ಯಾಟ್ 50 ಲಕ್ಷ, ಇದು 60 ಲಕ್ಷ. ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಸ್ಟೂಡೆಂಟ್? ಹಾಗಾದ್ರೆ ಇವೆರಡರಲ್ಲಿ ಹೈಯರ್ ಯಾವುದು ಅಂತಂದ್ರೆ ನಾರ್ಮಲ್ IT ಪ್ರಾವಿಷನ್ನೇ ಆಗಿರುತ್ತೆ ಸ್ಟೂಡೆಂಟ್. ಹಾಗಾದ್ರೆ ಮಿನಿಮಮ್ ಟು ಮಿನಿಮಮ್ 50 ಲಕ್ಷ ನೀವು ಕಟ್ಟಲೇಬೇಕು. ಆದರೆ ಇಲ್ಲಿ ಮ್ಯಾಟ್ ಕ್ರೆಡಿಟ್ ಉಳ್ಕೊಂಡಿರೋದು ಎಷ್ಟು ಸ್ಟೂಡೆಂಟ್? ಅಷ್ಟು ಮಾತ್ರ ಇದು ಮಾಡ್ಕೊಳ್ಳಿ. ಹಾಗಾದ್ರೆ 60 ಲಕ್ಷ ರೂಪಾಯಿ ಅಷ್ಟು ಕಟ್ಟಬೇಕಾಗಿತ್ತು. ಅದರಲ್ಲಿ ಮ್ಯಾಟ್ ಕ್ರೆಡಿಟ್ ನಾನು 2 ಲಕ್ಷ ಅಷ್ಟೇ ಉಪಯೋಗಿಸ್ಕೊಳಕ್ಕಾಗೋದು. ಹಾಗಾದ್ರೆ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಅಂದರೆ 58 ಲಕ್ಷ ಆಗಿರುತ್ತೆ ಸ್ಟೂಡೆಂಟ್. ಹಾಗಾದ್ರೆ ಮ್ಯಾಟ್ ಕ್ರೆಡಿಟ್ 2 ಲಕ್ಷ ಇತ್ತು, 2 ಲಕ್ಷ ರೂಪಾಯಿ ಯುಟಿಲೈಸ್ ಮಾಡಿದ್ವಿ. ಇನ್ನು ಮ್ಯಾಟ್ ಕ್ರೆಡಿಟ್ನಲ್ಲಿ ಇನ್ನೇನು ಇಲ್ಲ ಸ್ಟೂಡೆಂಟ್. ಇದೇನೇ ಕತೆ. ಟೋಟಲ್ ಆಗಿ ಯಾವುದ್ರ ಬಗ್ಗೆ ಮಾತಾಡಿದ್ರು ಸ್ಟೂಡೆಂಟ್ಸ್? ಮ್ಯಾಟ್ ಕ್ರೆಡಿಟ್ ಅಂಡರ್ ಸೆಕ್ಷನ್ 115JAA ಆಗಿದೆ ಸ್ಟೂಡೆಂಟ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್. ಈಗ ಇಲ್ಲಿ ಈ ಕರೆಂಟ್ ಪ್ರಾಬ್ಲಮ್ ಬಂದಾಗ, ಈಗ ನಾವು ಮಾಡಿರುವಂಥ ಪ್ರಾಬ್ಲಮ್ಗೆ ಬಂದಾಗ ಇಲ್ಲೊಂದು ಸ್ವಲ್ಪ ಗಮನ ಹರಿಸಿ ಸ್ಟೂಡೆಂಟ್ಸ್. 5,73,430 ಇರೋದು ಮ್ಯಾಟ್ ಪ್ರಾವಿಷನ್ ಪ್ರಕಾರವಾಗಿ 3,93,323 ಇರೋದು. ಸೊ ಇವೆರಡರ ಡಿಫ್ರೆನ್ಸ್ ಏನು ಅಂತ ನೀವು ಹೇಳ್ಬೇಕಾಗಿರುತ್ತೆ ಸ್ಟೂಡೆಂಟ್. ಏನು ಅಂತಂದ್ರೆ ನಾರ್ಮಲ್ IT ಪ್ರಾವಿಷನ್ ಜಾಸ್ತಿ ಇರೋದ್ರಿಂದ ನೀವು ಮ್ಯಾಟ್ ಕ್ರೆಡಿಟ್ನ ಅವೈಲ್ ಆಗ್ಬೋದು ಸ್ಟೂಡೆಂಟ್. ಮ್ಯಾಟ್ ಕ್ರೆಡಿಟ್ನ ಅವೈಲ್ ಮಾಡ್ಬೋದು, ಯೂಸ್ ಮಾಡ್ಬೋದು ಸ್ಟೂಡೆಂಟ್. ಟು ವಾಟ್ ಎಕ್ಸ್ಟೆಂಟ್ ಅಂತಂದ್ರೆ ಮ್ಯಾಕ್ಸಿಮಮ್ ಟು ದ ಎಕ್ಸ್ಟೆಂಟ್ ಅಂತಂದ್ರೆ ಮ್ಯಾಟ್ಗಿಂತ ಜಾಸ್ತಿ ಇರೋದು ಸ್ಟೂಡೆಂಟ್. ಹಾಗಾದ್ರೆ 5,73,430 ಮೈನಸ್ 3,93,323. ಹಾಗಾದ್ರೆ ಬರುವಂತ ಇವೆರಡಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ? ಎಷ್ಟು ಅಂತಂದ್ರೆ 1,80,107 ಅಷ್ಟು ಮ್ಯಾಟ್ ಕ್ರೆಡಿಟ್ ನ ಅವೈಲ್ ಮಾಡಬಹುದು. ಅದು ನಿಮ್ಮ ಹತ್ರ ಮ್ಯಾಟ್ ಕ್ರೆಡಿಟ್ ಇದ್ರೆ ನಿಮ್ಮ ಹತ್ರ 2 ಲಕ್ಷ ಮ್ಯಾಟ್ ಕ್ರೆಡಿಟ್ ಇದೆ ಅಂದ್ರೆ ಫುಲ್ಲು ಯುಟಿಲೈಸ್ ಮಾಡ್ಬಿಟ್ಟಿದೆ. ಮಿನಿಮಮ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಾಗೋಗಿರುತ್ತೆ ಸ್ಟೂಡೆಂಟ್? ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಾಗಿರುತ್ತೆ? 3,93,323 ಆಗಿರುತ್ತೆ.
ಅದೇ ಅಕಸ್ಮಾತ್ ನಿಮ್ಮ ಹತ್ರ 1,00,000 ಮ್ಯಾಟ್ ಕ್ರೆಡಿಟ್ ಇತ್ತು ಅಂದ್ರೆ 1,00,000 ಮ್ಯಾಟ್ ಕ್ರೆಡಿಟ್ ಇತ್ತು ಅಂದ್ರೆ ಸ್ಟೂಡೆಂಟ್, ಇದೇ ಎಕ್ಸಾಂಪಲ್ಗೆ 1,00,000 ಮ್ಯಾಟ್ ಕ್ರೆಡಿಟ್ ಇತ್ತು ಅಂತಂದ್ರೆ 5,73,430 rupees ನೀವು ಕಟ್ಟಲೇಬೇಕಾಗಿತ್ತು. ಆದರೆ ಮ್ಯಾಟ್ ಕ್ರೆಡಿಟ್ 1,00,000 ನಿಮ್ಮ ಹತ್ರ ಇರೋದ್ರಿಂದ ನೀವಿನ್ನ 4,73,430 ವಿಲ್ ಬಿ ದ ಲೆಸ್ ಮ್ಯಾಟ್ ಕ್ರೆಡಿಟ್. ಇದು ಮ್ಯಾಟ್ ಕ್ರೆಡಿಟ್ ಮಾಡಿದ್ಮೇಲೆ ಬರುವಂತ ಇದೆ ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ ಆಗಿರುತ್ತೆ ಸ್ಟೂಡೆಂಟ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್. ಇನ್ನೊಂದೆರಡು ಎಕ್ಸಾಂಪಲ್ ನೋಡ್ಕೊಂಡ್ಬಂದ್ಬಿಡೋಣ ಸ್ಟೂಡೆಂಟ್. ಓಕೆ ಸ್ಟೂಡೆಂಟ್ಸ್, ಲಾಸ್ಟ್ ಸೆಷನ್ಸ್ ಅಲ್ಲಿ 15ನೇ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದ್ವಲ್ಲ, ಅಲ್ಲಿ ನೀವು ಗಮನಿಸಿದಾಗ ಫಸ್ಟ್ ಏನ್ ಮಾಡಿದ್ವಿ, ನಾರ್ಮಲ್ ಐಟಿ ಪ್ರಾವಿಷನ್ ಪ್ರಕಾರವೂ ಕಂಡಿದ್ವಿ, ಆಮೇಲಿಂದ ಮ್ಯಾಟ್ ಪ್ರಾವಿಷನ್ ಪ್ರಕಾರವೂ ಕಂಡಿದ್ವಿ. ಹಾಗಾದ್ರೆ ಫೈನಲ್ ಆಗಿ ನಾವೇನ್ ಮಾಡಿದ್ವಿ, ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲಿ ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ ಇಲ್ಲಿದೆ ನೋಡಿ ಸ್ಟೂಡೆಂಟ್ಸ್. ಇಲ್ಲಿ ಯಾವ್ದು ಜಾಸ್ತಿ ಇದೆ ಆಸ್ ಪರ್ ಮ್ಯಾಟ್ ಜಾಸ್ತಿ ಇದೆ. ಯಾವ್ದು ಜಾಸ್ತಿ ಇದೆ ಸ್ಟೂಡೆಂಟ್ಸ್? ಮ್ಯಾಟ್ ಜಾಸ್ತಿ ಇದೆ. ಹಾಗಾದ್ರೆ ಪ್ರಾಬ್ಲಮ್ ಅಲ್ಲಿ 4ನೇ ಕ್ವಶನ್ ಕೇಳ್ಬೋದು ಸ್ಟೂಡೆಂಟ್ಸ್. ಏನು ಅಂತಂದ್ರೆ ಆಲ್ಸೋ ಫೈಂಡ್ ಔಟ್ ದ ಮ್ಯಾಟ್ ಕ್ರೆಡಿಟ್. ಏನ್ ಹೇಳ್ಬೋದು ಸ್ಟೂಡೆಂಟ್ಸ್? ಆಲ್ಸೋ ಫೈಂಡ್ ಔಟ್ ಮ್ಯಾಟ್ ಕ್ರೆಡಿಟ್ ಅಂಡರ್ ಸೆಕ್ಷನ್ 115JAA. ಓಕೆ ಸ್ಟೂಡೆಂಟ್, ಹಾಗಾದ್ರೆ ಇಲ್ಲಿ ಗಮನ ಹರಿಸಿ, ಇಲ್ಲಿ 115JAA ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಯಾವುದಕ್ಕಿಂತ ಯಾವ್ದು ಜಾಸ್ತಿ ಇದೆ ನೋಡಿ ಸ್ಟೂಡೆಂಟ್ಸ್? ಮ್ಯಾಟ್ ಜಾಸ್ತಿ ಇತ್ತು ಅಂದ್ರೆ ಯಾವುದಕ್ಕಿಂತ? ನಾರ್ಮಲ್ ಐಟಿ ಪ್ರಾವಿಷನ್ಗಿಂತ. ಆ ಡಿಫರೆನ್ಸ್ ಅಮೌಂಟ್ ಮ್ಯಾಟ್ ಕ್ರೆಡಿಟ್ ಅಂತ ಕರಿತೀವಿ ಸ್ಟೂಡೆಂಟ್. ಹಾಗಾದ್ರೆ 2,34,000 ಮೈನಸ್ 1,24,800. ಹಾಗಾದ್ರೆ 2,34,000 ಮೈನಸ್ 1,24,800 ಬರುವಂತಹ ಅಮೌಂಟ್ ಏನಿದೆ 1,09,200 ಅನ್ನೋದನ್ನೇ ನಾವೇನಂತ ಕಲಿಸ್ತಾರೆ ಸ್ಟೂಡೆಂಟ್ಸ್? ಮ್ಯಾಟ್ ಕ್ರೆಡಿಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಇಲ್ಲಿ ನೋಡಿದ್ರ ಅಂತಂದ್ರೆ ಮ್ಯಾಟ್ಗಿಂತ ನಾರ್ಮಲ್ ಐಟಿ ಪ್ರಾವಿಷನ್ ಜಾಸ್ತಿ ಇದೆ. ಹಾಗಾದ್ರೆ ಇದನ್ನ ನಾವು ಕರಿತೀವಿ ಮ್ಯಾಟ್ ಕ್ರೆಡಿಟ್ ಅವೈಲ್ ಅಥವಾ ಯೂಸೇಜ್ ಅಂತ ಹೇಳ್ತೀವಿ. ಎಷ್ಟು? ಟು ವಾಟ್ ಎಕ್ಸ್ಟೆಂಟ್? ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಆಫ್ ಇವೆರಡರ ಡಿಫರೆನ್ಸ್. ಅಂದ್ರೆ ಮ್ಯಾಟ್ಗಿಂತ ಜಾಸ್ತಿ ಅವೈಲ್ ಮಾಡೋಕ್ಕಾಗಲ್ಲ. ಅಂದ್ರೆ ಈ ಎಕ್ಸಾಂಪಲ್ ಅಲ್ಲಿ 1,93,440 ಮೈನಸ್ 1,56,000. ಹಾಗಾದ್ರೆ ಎಷ್ಟು ಮ್ಯಾಕ್ಸಿಮಮ್ ಅವೈಲ್ ಮಾಡ್ಬೋದು ಅಂತಂದ್ರೆ 37,440 ಅಷ್ಟು ಮ್ಯಾಕ್ಸಿಮಮ್ ಅವೈಲ್ ಮಾಡ್ಬೋದು. ಮ್ಯಾಕ್ಸಿಮಮ್. ಇದೇ ಪ್ರಾಬ್ಲಮ್ ಅಲ್ಲಿ ಮ್ಯಾಟ್ ಕ್ರೆಡಿಟ್ ಫಾರ್ ದ ಪ್ರೀವಿಯಸ್ ಇಯರ್ 18-19 ಅಂದ್ಬಿಟ್ಟಿದೆ. ಒಂದು 30,000 ರೂಪಾಯಿ ಕೊಟ್ಟಿದ್ರೆ ನಾವೇನ್ ಮಾಡ್ಬೇಕಾಗಿತ್ತು? 30,000 ರೂಪಾಯಿ ಯೂಸ್ ಮಾಡ್ಬೋದಾಗಿತ್ತು. ಹಾಗಾದ್ರೆ 1,93,440 ಕಟ್ಟಂಗಿಲ್ಲ. ಎಷ್ಟುವರೆಗೂ ಯೂಸ್ ಮಾಡ್ಬೋದು ನಾವು? 37,440 ಯೂಸ್ ಮಾಡ್ಬೋದು. ನಾವೇನ್ ಮಾಡ್ತಾ ಇದೀವಿ? 30,000 ಕ್ರೆಡಿಟ್ ಇದ್ರೆ 30,000 ರೂಪಾಯಿನ ಯೂಸ್ ಮಾಡಿ. ಹಾಗಾದ್ರೆ 1,63,440 ವಿಲ್ ಬಿ ದ ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಬರೀಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಈ ಪ್ರಾಬ್ಲಮ್ ಅಲ್ಲಿ ಮ್ಯಾಟ್ ಕ್ರೆಡಿಟ್ ಪ್ರೀವಿಯಸ್ ಇಯರ್ದು ಕೊಟ್ಟಿದ್ದಾನೆ ಅಂದ್ರೆ ಹುಷಾರಾಗಿರಿ ಸ್ಟೂಡೆಂಟ್. ಆ ಮ್ಯಾಟ್ ಕ್ರೆಡಿಟ್ ನ ಏನ್ ಮಾಡ್ಬೇಕಾಗಿರುತ್ತೆ? ಇವೆರಡರ ಡಿಫರೆನ್ಸ್ ಮ್ಯಾಕ್ಸಿಮಮ್ ಅಷ್ಟನ್ನು ಮಾತ್ರ ಯುಟಿಲೈಸ್ ಮಾಡ್ಬೋದು ಸ್ಟೂಡೆಂಟ್. ಅಕಸ್ಮಾತ್ 50,000 ಕೊಟ್ಟಿದ್ದಾನೆ ಅಂದ್ರೆ 50,000 ರೂಪಾಯಿ ಮ್ಯಾಟ್ ಕ್ರೆಡಿಟ್ ಆಲ್ರೆಡಿ ಇನ್ ಹ್ಯಾಂಡ್ ಇದೆ ಅವನ ಲಾಸ್ಟ್ ಇಯರ್ ನಲ್ಲಿ ಅಂತಂದ್ರೆ ಇಲ್ಲಿ 50,000 ರೂಪಾಯಿ ಅಷ್ಟು ಕಳಿಬಾರ್ದು ಸ್ಟೂಡೆಂಟ್. 1,93,440 ನಲ್ಲಿ 50,000 ಕಳಿಯಕ್ಕಾಗಲ್ಲ. ಎಷ್ಟು ಮಾತ್ರ ಕಳಿಬೇಕಾಗಿರುತ್ತೆ ನೀವು? 37,000 ಮಾತ್ರ ಕಳಿಬೇಕು. ಬ್ಯಾಲೆನ್ಸ್ ಮಿನಿಮಮ್ ಇಷ್ಟು ಕಟ್ಟಲೇಬೇಕಾಗಿರುತ್ತೆ ಸ್ಟೂಡೆಂಟ್. ಅವನು ಎಷ್ಟು? 1,56,000 ಮಿನಿಮಮ್ ಅಷ್ಟು ಕಟ್ಟಲೇಬೇಕಾಗಿರುತ್ತೆ. ದೆನ್ ನೋಟ್ ನಲ್ಲಿ ನೀವು ಬರೀಬೇಕು ಎಷ್ಟು? 50,000 ಮೈನಸ್ 37,440 ಮೈನಸ್ 50,000 ಅಂದ್ರೆ ಬರುವಂತಹ 12,560 ಮ್ಯಾಟ್ ಕ್ರೆಡಿಟ್ ವಿಲ್ ಬಿ ಕ್ಯಾರಿ ಫಾರ್ವರ್ಡ್ ಅಂತ ತಂದ್ಬಿಟ್ಟಿದೆ. ಏನ್ ಮಾಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ನೀವು ಒಂದು ನೋಟ್ನ ಬರೀಬೇಕಾಗಿರುತ್ತೆ.
ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಸ್ಟೂಡೆಂಟ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಟ್ ಜಾಸ್ತಿ ಇದೆ. ಹಾಗಾದ್ರೆ ಮ್ಯಾಟ್ ಕ್ರೆಡಿಟ್ ಈಕ್ವಲ್ಸ್ 1,27,140 minus 65,000. ಆಲ್ಸೋ ಕಂಪ್ಯೂಟ್ ಮ್ಯಾಟ್ ಕ್ರೆಡಿಟ್ ಅಂತ ಏನಾದ್ರು ಹೇಳಿದ್ರ ಅಂತಂದ್ರೆ ನಾವೇನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ ಸ್ಟೂಡೆಂಟ್, ಮ್ಯಾಟ್ ಏನಾದ್ರು ಜಾಸ್ತಿ ಇತ್ತು ಅಂತಂದ್ರೆ ಮ್ಯಾಟ್ ಮೈನಸ್ ನಾರ್ಮಲ್ IT ಪ್ರಾವಿಷನ್ ಮಾಡಿದ್ರೆ ಬರುತ್ತಲ್ವಾ, ಇಲ್ಲಿ ಬರ್ತಾ ಇರೋದು 62,100 ಅನ್ನೋದನ್ನೇ ನಾವೇನಂತ ಕರಿತೀರ ಸ್ಟೂಡೆಂಟ್, ಮ್ಯಾಟ್ ಕ್ರೆಡಿಟ್ ಅಂತ ಹೇಳ್ತೀವಿ. ಮ್ಯಾಟ್ ಕ್ರೆಡಿಟ್ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ ಅಂದ್ರೆ, ಈ ಎಕ್ಸಾಂಪಲ್ ನಾವು ತಗೊಂತಾ ಇರೋದು ಎಷ್ಟನೇದು, 18ನೇ ಪ್ರಾಬ್ಲಮ್ನ ಎಕ್ಸಾಂಪಲ್ ಆಗಿ ತಗೊಂತಾ ಇದ್ದೀನಿ. ಇಲ್ಲೂ ಅಷ್ಟೇನೆ ನೋಡಿ, ಯಾವ್ದು ಜಾಸ್ತಿ ಇದೆ ಅಂತಂದ್ರೆ ಮ್ಯಾಟ್ ಜಾಸ್ತಿ ಇದೆ. ಹಾಗಾದ್ರೆ ಮ್ಯಾಟ್ ಕ್ರೆಡಿಟ್, ಮ್ಯಾಟ್ ಜಾಸ್ತಿ ಇದ್ರೆ ಮ್ಯಾಟ್ ಮೈನಸ್ ಟ್ಯಾಕ್ಸ್ ಲಯಬಿಲಿಟಿ ಅಂಡ್ ನಾರ್ಮಲ್ IT ಪ್ರಾವಿಷನ್. ಹಾಗಾದ್ರೆ ಮ್ಯಾಟ್ ಇರೋದೆಷ್ಟು, 58,42,200 ಮೈನಸ್ 55,64,000. ಬರುವಂತಹ ಅಮೌಂಟ್ 2,78,200 ಅನ್ನೋದೇನೆ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಮ್ಯಾಟ್ ಕ್ರೆಡಿಟ್ ಆಗಿರುತ್ತೆ ಸ್ಟೂಡೆಂಟ್. ಅಕಸ್ಮಾತ್ ನಾರ್ಮಲ್ IT ಪ್ರಾವಿಷನ್ ಏನಾದ್ರು ಇತ್ತು, ಜಾಸ್ತಿ ಇತ್ತು ಅಂತಂದ್ರೆ ಆಗ ಮ್ಯಾಟ್ ಕ್ರೆಡಿಟ್ ಅವೈಲ್ ಅಂತ ಹೇಳ್ತೀರಾ ಸ್ಟೂಡೆಂಟ್, ಯೂಸ್ ಮಾಡ್ತಿದ್ದೀರಾ ಅಂತ ಹೇಳ್ತೀರಾ ಸ್ಟೂಡೆಂಟ್, ಅಥವಾ ಅಡ್ಜಸ್ಟ್ ಮಾಡ್ತಿದ್ದೀರಾ, ಸೆಟ್ ಆಫ್ ಮಾಡ್ತಿದ್ದೀರಾ ಅಂತ ಹೇಳ್ತೀರಾ ಸ್ಟೂಡೆಂಟ್. ಎಸ್ ಸ್ಟೂಡೆಂಟ್ಸ್, ಇದು ಪ್ರಾಬ್ಲಮ್ ನಂಬರ್ 29. ಪ್ರಾಬ್ಲಮ್ ನಂಬರ್ 29ನಲ್ಲಿ ಇಲ್ಲಿ ಕಾಣಿಸ್ತಿರುವಂತಹದ್ದು 18,88,000. 18,88,000ಕ್ಕೆ 18,88,000ಕ್ಕೆ 7 ಲಕ್ಷನ ಆ್ಯಡ್ ಮಾಡಿದ್ರೆ ಬರುವಂತಹದ್ದು 25,88,000. ಬೈ ಓವರ್ ಸೈಟಲ್ಲಿ 18,88,000ದ ಬದಲಾಗಿ 18,88,800 ಹಾಕೊಂಡು ಆ್ಯಡ್ ಮಾಡಿದ್ದೀನಿ. ಪ್ಲೀಸ್ ಎಕ್ಸ್ಕ್ಯೂಸ್, ನೀವು ಹಾಗೆ ಹಾಕೊಂಡು ಮಾಡಬೇಕಾಗಿರುತ್ತೆ. ಸೊ ಇದೇನಾಗಿರುತ್ತೆ, 800 ರೂಪಾಯಿ ಕಡಿಮೆ ಆಗಿರುತ್ತೆ. 800 ರೂಪಾಯಿ ಕಡಿಮೆ ಅಂದ್ರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್, 25,88,000 ಆಗಿರುತ್ತೆ ಸ್ಟೂಡೆಂಟ್ಸ್. 25,88,000ದಲ್ಲಿ ಮೈನಸ್ 67,500 ಲೆಸ್ ಮಾಡಿದ್ರೆ ಬರುವಂತಹದ್ದು 25,20,500 ಬರುತ್ತೆ ಸ್ಟೂಡೆಂಟ್ಸ್. ಸೊ 25,20,500 ಮೇಲೆ ನಾವು ಟ್ಯಾಕ್ಸ್ನ ಅಪ್ಲೈ ಮಾಡಿದ್ರೆ ಇಂಟು 25,20,500 ಮೇಲೆ 15% ಅಪ್ಲೈ ಮಾಡಿದ್ರೆ ಇಂಟು 15% ಬರೋದು 3,78,075. ಈ ಅಮೌಂಟ್ ಮೇಲೆ 4% ಸೆಸ್ನ ಹಾಕಿದ್ರೆ 15,123 ಬರುತ್ತೆ ಸ್ಟೂಡೆಂಟ್ಸ್. ಸೊ ಆ್ಯಡ್ ಮಾಡಿದ್ರೆ ಬರುವಂತಹದ್ದು 393,198 ಅಂದರೆ 3,93,198 ಬರುತ್ತೆ ಸ್ಟೂಡೆಂಟ್ಸ್. ಸೊ ಮ್ಯಾಟ್ ಕ್ರೆಡಿಟ್ ಚೇಂಜ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಇದೊಂದು ಸ್ಮಾಲ್ ಮಿಸ್ಟೇಕ್ ಆಗಿತ್ತು, ರೆಕ್ಟಿಫೈ ಮಾಡ್ಕೊಳ್ಳಿ. ಮ್ಯಾಟ್ ಕ್ರೆಡಿಟ್ ಚೇಂಜ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.